ಮನಸ್ಸು ಏನಾದ್ರೂ ತವರು ಮನೆ ಕಡೆ ಇರಬಹುದೇನೋ ಎಂದು ಕೇಳುತ್ತಿರುವಿಯಾ? ಹೌದು ಸುಂದರಿ. ವಲ್ಲಪ್ಪ ವಲ್ಲವೇ ತವರು ಎಲ್ಲ ತಮ್ಮನ ಸಂತೆಯ ಮರೆತಿರುವೆನು ನಾ ಕಾಂತ ಕೊನೆಯ. ಎಂದು ನಿನ್ನ ಕೈ ಹಿಡಿದು ನಿನ್ನ ಜೊತೆಯಲ್ಲಿ ನಾನು ಬಂದೆನೋ ಅಂದೇ ತವರು ಮನೆಯನ್ನು ಮರೆತು ಬಿಟ್ಟೆನು. ತಮ್ಮನಿಗೆ ಏನಾದ್ರೂ ಕೊಡವನೆಂದು ನಿನ್ನ ಅಭಿಪ್ರಾಯ ಇರುವುದೇ? ಹೌದು ಸುಂದರಿ ಅಂತ ಮತ್ತೆ ಆ ನೀತಿಯ ಸುದ್ದಿಯನ್ನು ಎನ್ನ ಮುಂದೆ ಎತ್ತಬೇಡ ವಲ್ಲಭ. ವಲ್ಲವೇ ಬೇರೆ ವರನನ್ನು ಹುಡುಕು, ಮಗಳ ಲಗ್ನವನ್ನು ಮಾಡು ಪ್ರಿಯ. ಕೇಳು ಸುಂದರವಾದ ಪ್ರಿಯ. ಸುಂದರ ಮುಖವುಳ್ಳ ಕಮಲಗಂದೆ ನಿನ್ನ ಮನದ ಇಚ್ಛೆಯಂತೆ ಈ ಕ್ಷಣವೇ ದೂತರನ್ನ ಕಳುಹಿಸಿ ಚಪ್ಪನ್ನ 56 ದೇಶದ ರಾಜಪುತ್ರರ ಚಿತ್ರಪಟಗಳನ್ನು ಧರಿಸಿಕೊಡುವ. ಅದರಲ್ಲಿ ಮಗಳ ಒಪ್ಪುವ ಮೊದಲಿಗೆ ಪುತ್ರಿಯರಾದ ರತಿ ದೇವಿಯ ಲಗ್ನವಂ ವೈಭವದಿಂದ ಲಗ್ನ ಮಾಡಿಕೊಡುವಳು. ಹೌದೇ? ಹೌದೇ. ಆಹೇ ಸುಂದರಿಯ ಆದ ಕಾರಣ
ಒಂದು ಬಹುಮಾನ ಪ್ರಕಾರ ಮಾಡಿರ್ತಾರೆ. ಅದೇ ರೀತಿ ಇದೇ ಗ್ರಾಮದ ಕೆಂಗೇರಿ ಭೀಮಾ ಇವರು ಗೀತಮ್ಮಕ್ಕ ಅವರಿಗೆ 20 ಮಾಡದೆ ಅಂತಃಪುರಕ್ಕೆ ಹೋಗಿ ದಾಸಿಯರೊಡನೆ ಉಲ್ಲಾಸದಿಂದ ರಮೆಯನ್ನು ಮೋಹದ ಸುತೆಯಾದ ರಾಧಿದೇವಿಯನ್ನು ನಿಮ್ಮ ತಂದೆಯಾದ ಕಮಲ ಚಕ್ರವರ್ತಿಯ ಕರೆಯುತ್ತಾನೆ ಎಂದು ಮರನಿಂದ ಈ ಸಭೆಗೆ ಕರೆತರುವಂತವರಾಗಿ ಸಾರಿದೆ. ತಂದೆ ಅಪ್ಪಯ್ಯ ಹೇಳುವನು ಹೇಳು. ಅರಮಂದಿರದಲ್ಲಿ ನನ್ನ ಗೆಳತಿಯರೊಡನೆ ಪಗಡೆಯನ್ನು ಹಾಡುವ ಸಮಯದಲ್ಲಿ ದೂತರನ್ನು ಕರೆಸಿ ನನ್ನನ್ನು ಕರೆಸಿದ ಕಾರಣವನ್ನು ತಂದೆ ಹೇಳಲ್ಲ. ಅಹೋ ಎಲ್ಲ ಮುದ್ದು ಮೋಹದ ಮಗಳಾದ ರತಿದೇವಿಯೇ ಅಪ್ಪಯ್ಯ ಇತ್ತ ಬಾರಿ ಅಮ್ಮಯ್ಯ ಮುಂದೆ ನುಡಿಗಳನ್ನು ಕೇಳಿ ಎನ್ನಗೆ ಹಾಗೆ ಎನ್ನ ಪೂಜೆ ಈ ಹೊತ್ತಿನ ದಿವಸ ದೂತನ ಮುಖದಿಂದ ನಿನ್ನನ್ನು ಈ ಸಭೆಗೆ ಕರೆಸಿದ ಕಾರಣವೇನೆಂದರೆ ನಿನ್ನ ಹಡೆದ ತಾಯಿಯಾದ ಕಮಲಗಂಗೆ ಒಂದು ಎಲ್ಲನ್ನು ಸುದ್ದಿಪಡಿಸಿದ್ದೇನೆಂದರೆ ಮಗನಿಗೆ
ರಾಜ್ಯ ಧರ್ಮವಿದೆ. ಇದಕ್ಕೆ ನಿನ್ನ ಸಮ್ಮತ ಮೇಲಿರುವುದು ಅದಂಬೇಳು ಪೂಜೆ. ನಿನ್ನ ಮನದ ಇಚ್ಛೆ ಈಡೇರಿಸುವ ಎಂದಾಯ್ತು. ತಂದೆ, ಮಗಳೇ, ನನ್ನ ಮನಸ್ಸಿನ ಅಭಿಪ್ರಾಯವನ್ನು ಕೇಳಿದೆಯಾ? ಹೌದು ಮಗಳೇ. ಹೇಳಲ್ಲ ಅಪ್ಪಯ್ಯ. ಮಗಳೇ, ದೇಶ ರಾಜ ರಾಜ ನನ್ನ ಮನಸ್ಸಿನ ಅಭಿಪ್ರಾಯವೇನೆಂದರೆ, ಏನಿರುವುದು ಪೂಜೆ? ಸುರಗಳನ್ನು ಕೊಂದು ಸಂಚರಿಸಿ ಅನೇಕ ರಾಗ ಚಿತ್ರಪಟಗಳನ್ನು ತರಿಸಿಕೊಟ್ಟರೆ ತಂದೆ, ಮಗಳೇ, ಅವುಗಳನ್ನು ನೋಡಿ ನನ್ನ ಮನಸ್ಸಿಗೆ ಬಂದ ಪುರುಷರನ್ನು ನಾನು ಕೈ ಬಿಡುವೆನು. ಕಣ್ಣೆಯ ಜನಕ ಛಲವಿಚ್ಛಾಸಿ ಕಾಂತಿಕರಕ. ಹಾಗೂ ಎನ್ನ ಮುದ್ದು ಮೋಹದ ಮಗಳಾದ ರತಿದೇವಿ, ನಿನ್ನ ಮನ ಇಚ್ಛೆಯಂತೆ ಈ ಕ್ಷಣವೇ ಮಂತ್ರಿ ಮಹಾತ್ಮರವನ್ನು ಕಳಿಸಿ 56 ದೇಶದಲ್ಲಿ 20 ರಾಜಪುತ್ರರ ಚಿತ್ರಪಟಗಳನ್ನು ತರಿಸಿಕೊಡು. ಅದರಲ್ಲಿ ನಿನ್ನ ಮನಸ್ಸಿಗೆ ಒಪ್ಪು ವರನಂ ತೋರಿಸು. ಅವನಂ ಖರೀದಿಸಿ ನಮ್ಮ ಅರಮನೆಯ ಮುಂಭಾಗದಲ್ಲಿ ಲಗ್ನ ಮಾಡಿಕೊಡಬೇಕು. ಚಂದ್ರವನೇ ಬಿಡಿಲಿಲ್ಲ ಜನಕ, ಆದರೆ ನನ್ನ ಮನಸ್ಸಿನಲ್ಲಿ ಇನ್ನೊಂದು ಹೆಚ್ಚಿರೋದು. ಅದು ಏನಿರುವುದು ಮಗಳೇ? ನಡೆಸಿಕೊಡುವೆಯಾ? ಸಹಜವಾಗಿ ನಡೆಸಿಕೊಡುವನು. ಕೊಟ್ಟ ಮಾತು ತಪ್ಪಬಾರದು. ತಪ್ಪೋದಿಲ್ಲ ಮಗಳೇ. ಹೇಳಲಿ ಅಪ್ಪಯ್ಯ. ಸಾಧ್ಯವೇ? ಹೇಳು, ಚೆನ್ನಾಗಿ ಹೇಳು ಮಗಳೇ. ಸರೆಯಳು ಮೆರೆಯುವ ತಂದೆ, ನನ್ನ ಮನಸ್ಸಿನಲ್ಲೇ ಹಿಂದಂತೆ ಹೆಚ್ಚಿರುವುದು. ಅದು ಏನು ಮಗಳೇ? ಅದು ಏನೆಂದರೆ, ಅದು ಏನು ಚೆನ್ನಾಗಿ ಹೇಳು ಮಗಳೇ. ನಾನು ನನ್ನ ಮನಸ್ಸಿಗೆ ಬಂದ ಪುರುಷರನ್ನು ಕೈ ಬಿಡಿದರೆ, ಕೈ ಬಿಡಿದರೆ ನೇನು ಸಮ್ಮತಪಟ್ಟು ನಮ್ಮಿಬ್ಬರ ಲಗ್ನ ಮಾಡಿಕೊಟ್ಟರೆ ಕೊಟ್ಟರೆ ನನ್ನ ಮನಸ್ಸಿಗೆ ಸಮ್ಮತವಾಗುವುದು. ಕಳ್ಳೆಯ ಜನಕ ಝಗವಿದ್ದಾಗ ಪಂಚಿಕರಕ. ಅಮ್ಮ ರತಿದೇವಿ, ನಿನ್ನಗೆ ಸಮ್ಮತವಾದ ಅಮ್ಮ ರತಿದೇವಿ, ನೀನೆಂಥ ದೊಡ್ಡಳು. ನಿನ್ನಗೆ ಸಮ್ಮತವಾದವರನ್ನು ಎನ್ನಗೆ ಸಮ್ಮತವಲ್ಲವೇ? ಹೇ ಮಗಳೇ, ನಿನ್ನ ಮನದ ಸಂಶಯವನ್ನ ಮರೆಯೇ ಈ ನಿನ್ನ ಜನಕನ ಮಾತು ತಪ್ಪುವುದಿಲ್ಲವೆಂಬುದನ್ನವೇ ಈ ಶ್ರೀ ನಿನ್ನ ಮನಸ್ಸಿಗೆ ಬಂದವರನ್ನು ಲಗ್ನ ಮಾಡಿಕೋ, ನಾನೇಕೆ ಬೇಡವೆನ್ನದೆ. ಕುಮಾರಿಯ, ನಿನ್ನ ಮನದ ಸಂಶಯವನ್ನ ಮರಿ ಈ ನಿನ್ನ ಜನಕನ ಮಾತು ತಪ್ಪುವುದಿಲ್ಲವೆಂಬುದನ್ನದೇ ಈ ಭೂಮಂಡಲದ ಕಮಲ ಚಕ್ರೇಶ್ವರನ ಮಗಳಾಗಿವೆ. ಎಲ್ಲ ರಾಜ್ಯ ವೈಭವಕ್ಕೆ ಯಾರೆಲ್ಲ ಸರಿ ಶ್ರೀ
ಧ್ಯಾನಿಸುತ್ತ ಹರಮಂದಿರಕ್ಕೆ ಹೋಗಾಡದಲ್ಲಿ ನಂದಿನಿ ನಿನ್ನ ಮನೆಯ ಹೆಸರು ನಿಮ್ ವಿಷಯ ಎಂತಾಗಲಿ ತಂದೆ? ದ್ರೌಪದಿ ಡಿ ಚೆನ್ನಾರೆಡ್ಡಿ ಇವರು ಇದೇ ನಾಟಕದಲ್ಲಿ ಮೇಲಿದರಂತ ಪಪ್ಪಣ್ಣ ಇವರಿಗೆ 501 ರೂಪಾಯಿ ಮತ್ತು ಕೆಂಚಪ್ಪಣ್ಣ ಅವರಿಗೆ 501 ರೂಪಾಯಿಯನ್ನು ಬಹುಮಾನ ಪ್ರಕಾರ ಮಾಡಿರ್ತಾರೆ. ಅವರು ಇವರು ಬಂದು ಸ್ವೀಕರಿಸ ಬೇಕಾಗಿನಂತೆ. ಅಯ್ಯೋ ಶಿವ, ದೇಶ ದೇಶಗಳ ತಿರುಗಿದರೂ ಎಲ್ಲಿಯೂ ನನಗೆ ಕಣ್ಣೀರು ದೊರೆಯಲಿಲ್ಲ. ಈಗ ನಾನೇನು ಮಾಡಲಿ? ನನ್ನ ಅಣ್ಣನಿಗೆ ಹೇಗೆ ಮುಖವನ್ನು ತೋರಿಸಲಿ? ಇದಕ್ಕೆ ಏನು ಮಾಡಲಿ ದೇವ? ಏನು ಬಂದವ? ಪಪ್ಪಣ್ಣ ಇವರಿಗೆ 201 ರೂಪಾಯಿ ಮತ್ತು ಕೆಂಚಪ್ಪ ಇವರಿಗೆ 201 ರೂಪಾಯಿಯನ್ನು ಬಹುಮಾನ ಪ್ರಕಾರ ಮಾಡಿರ್ತಾರೆ. ಅವರಿಗೆ ವಂದನೆಗಳು. ಅವರಿಗೆ ವಂದನೆಗಳ ರೊಕ್ಕದ ಮುಂಜಾನೆ ನಮ್ಮ ಕಲಾವಿದರಿಗೆ ಇಡ್ಲಿ ಮೆಣಸಿನಕಾಯಿಗಳು. ಇವರು ಮ್ಯಾನೇಜರ್ ಕೆಂಚಪ್ಪಣ್ಣವರು 201 ರೂಪಾಯಿಯನ್ನು ಬಹುಮಾನ ಪ್ರಕಾರ ಮಾಡಿರ್ತಾರೆ. ಕರ್ಕೊಂಬರಿ ಪಾದನ ಕರವರು ಕಲ್ಯಾಣ ಮಾಡೋದನ್ನ ಕರ್ಕೊಂಬರಿ. ಎಲ್ಲೇ ನಾವು ಯಾವ ಉದ್ಧಾರ ಮಾಡಕ್ ಹೋಗಿ ನೋಡ್ರ ನಾರದ ಅವರ ವಂದನೆಗಳು. ಇದೇನು ಆಶ್ಚರ್ಯ! ಈ ಘೋರ ಅರಣ್ಯದಲ್ಲಿ ಏನೇ ಒಂದು ಲೀನನಾದರೂ ಕೇಳಿ ಬರುತ್ತಿರುವುದಲ್ಲ. ನನ್ನ ದುಃಖವನ್ನು ಕೇಳಿ ಆ ಪರಮೇಶ್ವರನೇನಾದರೂ ಪ್ರತ್ಯಕ್ಷವಾಗಿರಬಹುದು. ಆಗಲೇ ಇನ್ನು ವಿಚಾರಿಸಿ ನೋಡುವೆನು. ನನ್ನ ಕಷ್ಟವನ್ನು ಇವರ ಮುಂದೆ ಹೇಳಿಕೊಳ್ಳುವೆನು.
ಈ ಬಂಗಾರ ಸಾಮಾನು ಜವಾಬ್ದಾರಿ ತಿಳಿಸ್ಕೊಬೇಕು ನೋಡ್ರಪ್ಪ. ಹುಡುಗಪ್ಪ ಇವ್ರು ನಾರದ ಮಾತ್ರ ಮಾಡಿದ್ರು 201 ರೂಪಾಯಿ ಮಾಡಿದ್ದಾರೆ. ಸ್ವಾಮಿನಾಥರೇ ದೇವನಿ ಕೇಳಿರಿ. ಅದೇನು ಚೆನ್ನಾಗಿ ಹೇಳಮ್ಮ. ನಾರಾದಾರೇ 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 ವಂದಿತೆ. ಸ್ವಾಮಿನಾಥರೇ ಚೆನ್ನಾಗಿ ಕೇಳಿ. ಕ್ರೂರ ಕಾಯದೆ ಬಳಲುತ್ತಿರುವೆ ಕ್ರೂರವನಾಗಿ ದಾರಿ ತಪ್ಪಿ ನಾರಾದಾರೇ 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 ವಂದಿತೆ. ಸ್ವಾಮಿನಾಥರೇ ನಿಮ್ಮ ದರ್ಶನದಿಂದ ಹೇಗಾಯಿತೆಂದರೆ ಬಡವನಿಗೆ ಭಾಗ್ಯ ದೊರೆತಂತಾಯ್ತು, ಕುರುಡನಿಗೆ ಕಣ್ಣು ಬಂದಂತಾಯ್ತು. ಇನ್ನು ಚಿಂತೆಯನ್ನು ಬಿಟ್ಟೆನು, ಧೈರ್ಯವನ್ನು ತೊಟ್ಟೆನು. ನಿಮ್ಮ ದರ್ಶನದಿಂದ ನಾನು ಧನ್ಯನಾದೆನು ಸ್ವಾಮಿ ಸಜ್ಜನ ಪ್ರೇಮಿ. ಅಮ್ಮ ದ್ರೌಪದಿ, ಸ್ವಾಮಿನಾಥರೇ ಇಂಥ ಅರ್ಧರಾತ್ರಿಯಲ್ಲಿ ಓಡೋಳೆ ಏಕಾಂಗಿಯಾಗಿ ಈ ಅರಣ್ಯದಲ್ಲಿ ಸಂಚಾರ ಮಾಡುವ ಕಾರಣವೇನು? ಅಮ್ಮಯ್ಯ, ಸ್ವಾಮಿ ಚಂದ್ರನಿಂದ ಹೊಳೆಯುವ ನಿನ್ನ ಮುಖವು ಕಂಡುಕೊಂಡಿ ಕಪ್ಪಾದ ಕಾರಣವೇ? ಅಮ್ಮಯ್ಯ, ಸ್ವಾಮಿ ನಿನಗೇನು ಅಂತ ಕಷ್ಟ ಬಂದಿರುವುದು? ಅಂತ ಕಷ್ಟವೇ ಬಂದಿರುವುದು. ಚಿಂತೆಯನ್ನು ಬಿಡು, ಧೈರ್ಯವನ್ನು ತಡು, ತಡ ಮಾಡದೆ ಹೇಳಮ್ಮ ದ್ರೌಪದಿ. ಸದನಾಲಾಂಗನೆ ಪದುಮಾಬಾಣರಿಗೆ ಸುಧತಿ ದೋರೆಯ ಉಲ್ಲಾವಿನಗೆ. ಸ್ವಾಮಿನಾಥರೇ ಚೆನ್ನಾಗಿ ಕೇಳಿ. ಪದುತ ವ್ಯಸನ ಪಡುತ್ತಲಿರುವೆ ಕಡನೆ ಪೇಳು ಮುನಿ ಪಾರಿ ನಾರದಾರೇ 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 ವಂದಿತೆ. ಸ್ವಾಮಿನಾಥರೇ ಎನ್ನ ಕಷ್ಟವನ್ನು ಏನೆಂದು ಹೇಳಿರಿ ಸ್ವಾಮಿ. ಏನು ಮಗಳ? ಅಣ್ಣನಾದ ಶ್ರೀಕೃಷ್ಣನು 8 ದಿವಸದಲ್ಲಿ ಮನ್ಮಥನ ಲಗ್ನ ಮಾಡುವೆನೆಂದು ರುಕ್ಮಣಿಗೆ ಮಾತು ಕೊಟ್ಟು ದೇಶ ದೇಶಗಳ ತಿರುಗಿದರೂ ಎಲ್ಲಿಯೂ ಕನ್ಯೆ ದೊರೆದ ಕಾರಣ ನನ್ನನ್ನು ಸ್ವಪ್ನದಲ್ಲಿ ಪೂಜೆ ಕರೆದನು. ಸ್ವಾಮಿನಾಥರೇ ಮಗಳ, ನಾನು ಕಾಂತನನ್ನು ಹಾಸಿಗೆಯಲ್ಲಿ ಬಿಟ್ಟು ಬಂದು ಕನ್ಯೆಯನ್ನು ಗೊತ್ತು ಮಾಡಿಕೊಂಡು ಬರುವೆನೆಂದು ನನ್ನ ಅಣ್ಣನಿಗೆ ಮಾತು ಕೊಟ್ಟು ಬಂದಿರುವೆನು. ಸ್ವಾಮಿನಾಥರೇ ದೇಶ ದೇಶಗಳ ತಿರುಗಿದರೂ ಎಲ್ಲಿಯೂ ನನಗೆ ಕನ್ಯೆಯೂ ದೊರೆಯಲಿಲ್ಲ. ಕನ್ಯೆರುವ ಸ್ಥಳವನ್ನು ತಿಳಿಸಬೇಕೆಂದು ಕೇಳಿಕೊಳ್ಳುವೆನು ಸ್ವಾಮಿ ಸಜ್ಜನ ಪ್ರೇಮಿ. ಅಮ್ಮ ದ್ರೌಪದ, ಸ್ವಾಮಿನಾಥರೇ ಇಷ್ಟಕ್ಕೇನು ಅಡವೆಯಲ್ಲಿ ತಿರುಗಾಡುವುದೇ? ಹೌದು ಸ್ವಾಮಿ. ಇದೇನು ಅಸಾಧ್ಯವಲ್ಲ. ಕೇಳಿದರೆ
ಮತ್ತೇನು ಸ್ವಾಮಿ? ಹೇಳುವುದಕ್ಕಂತೂ ಆಡುವುದಿಲ್ಲ. ನಾಳೆ ಬರುವಂತ ಮಾತಿಗೆ ಮಾತು ಬಂದರೆ ಈ ನಾಡುಗಳು ಬಾಳ್ವೆ ಯಾತಕ್ಕೆ ಬರ್ಲಿಕ್ಕಿಲ್ಲ ತಾಯೇ. ನಾಡುಗಳು ಈ ಲೋಕಕ್ಕೆಲ್ಲ ಮೂಲವನ್ನು ಸರ್ವನು ಅಂದು ನಾವೇನು ಅಂತವಲ್ಲ. ನಮ್ಮನ್ನು ಕಂಡಾಕ್ಷಣವೇ ಈ ಜನರಿಗೆ ಹೇಗಾಗುತ್ತದೆಯೋ ಏನು. ಇಲ್ಲಿಗೆ ನಾರದರು ಚಾಡೇಕೋರರೆಂದು ಅನ್ನುತ್ತಾರೆ ತಾಯೇ. ಅದಕ್ಕೆ ನಾವೇನು ಮಾಡೋಣ? ನಾವಂತೂ ಒಬ್ಬರ ಸುದ್ದಿ ಒಬ್ಬರ ಮುಂದೆ ಹೇಳುವುದಲ್ಲ, ಜಗಳ ಹಚ್ಚೋ ಮಾತ್ರ ಮೊದಲೇ ಕರೆದಿಲ್ಲ. ಹೀಗಿದ್ದ ಜನರು ಕೊಂಡಿ ನಿಂತಣ್ಣನವರಿಂದ ಕರೆಯುತ್ತಾರೆ ತಾಯೇ. ಸ್ವಾಮಿ, ನಾವು ಹುಟ್ಟಿದ ಪ್ರಾರಂಭ ದೈವವೇ ಇದೆ. ದಾರು ಮಾಡುವುದೇ ಮುಖ್ಯವಾಗಿ ತನ್ನುಗಳು ಬಿಡಬಾರದು, ಅನ್ನರ ಗುಣ ಎಣಸಬಾರದು. ಅಮ್ಮ ತಂಗಿ ಅವರ ಮಾಂಡಳಂಗಿ ಇಲ್ಲಿಗೆ ಬಾ, ಇಲ್ಲಿ ಕುಳಿತುಕೋ. ಬೆಂಗಳೂರು ಗಂಜಿನ ಇವರು ಒಂದು ಹೂವಿನಾರ 201 ರೂಪಾಯಿಯನ್ನು ನಾರದನ ಪಾತ್ರ ಮನೆಯವರಿಗೆ ಬಹುಮಾನ ಪ್ರಕಾರ ಮಾಡಿರ್ತಾರೆ. ಮಾಡಿಸುವುದು ಅನ್ನಪ್ಪ ಇವರು ನಾರದನ ಪಾತ್ರ ಮನೆಯವರಿಗೆ 101 ರೂಪಾಯಿ ಮತ್ತು ಒಂದು ಬೆಂಗಳೂರು ಹಾರವನ್ನು ಬಹುಮಾನ ಪ್ರಕಾರ ಮಾಡಿರ್ತಾರೆ. ಸ್ವಾಮಿನಾರದರೆ ಅಲ್ಲಿ ಇರುವ ಸ್ಥಳವನ್ನು ಬಿತ್ತರಿಸಿ ಹೇಳುವೆನು. ಈ ನಾರದರು ಹೇಳಿದರೆಂದು ಯಾರಿಗೂ ಹೇಳಬಾರದು. ಅದೇ ಅದಕ್ಕೆ ಸ್ವಾಮಿ? ಕೇವಲ ಅವರಿಗೂ ನಮಗೂ ವಿಶ್ವಾಸವಿರುವುದು. ಎಕ್ಕರೆ ಈ ಸುದ್ದಿ ಬಯಲಿಗೆ ಬಿದ್ದರೆ ತಮ್ಮ ಮನೆಯ ಮುಂದಕ್ಕೆ ನಾವು ಕಾಲ ಇಡ್ಲಿಕ್ಕಿಲ್ಲ. ಅಮ್ಮಯ್ಯ ಕೊಡುವನು ಹೇಳ್ತೀನಿ, ಇದಕ್ಕೊಂದು ಉಪಾಯ. ಕೊಡುವೆ ನಾಭಯ ಹಿಡಿಯೋದೇಗ ಗುಣನ ಸಾಕ್ಷಿ ಯಾರಿನ ಕನ್ಯಾಯಿರುಣ ತರವುದೇಗ. ಸ್ವಾಮಿನಾರದರೆ ಚೆನ್ನಾಗಿ ಕೇಳಿ. ಸಾಕ್ಷಿಯಾಗಿ ನೀವು ಹೇಳಿದ ಸಂಗತಿಯನ್ನು ನಾನು ಯಾರ ಮುಂದೆಯೂ ಹೇಳಲಾರೆನು. ಕಣ್ಣಿರುವ ಸ್ಥಳವನ್ನು ತಿಳಿಸಬೇಕೆಂದು ಕೇಳಿಕೊಳ್ಳುವೆನು ಸ್ವಾಮಿ ಸಜ್ಜನ ಪ್ರೇಮಿ. ಅಮ್ಮ ಮಗಳೇ, ಸ್ವಾಮಿನಾರದರೆ ಹಾಗಾದರೆ ಹೇಳುತ್ತೀರಿ ಕೇಳು. ಚೆನ್ನಾಗಿ ಹೇಳಿ ಸ್ವಾಮಿ. ಕಮಲಾವತಿ ಎಂಬ ನಗರದಲ್ಲಿ ಕಮಲರಾಜನ ಸುದಿಯಾದ ರತಿಯು ಬಹು ಸುಂದರವಾಗಿರುವುದು. ಹೌದೇನು ಸ್ವಾಮಿ? ಆಕೆಯು ಮನ್ಮಥನ ಸಲುವಾಗಿ ಅಲ್ಲಿ ಜನಿಸಿದವಳು. ಈ ಮಾತು ನಿಜವೇನು ಸ್ವಾಮಿ? ನೀನು ಅಲ್ಲಿಗೆ ಹೋಗಿ ಕನ್ಯೆಯನ್ನು ಗೊತ್ತು ಮಾಡ ದೃಪತಾನಂದನೆ ಹೋಗನೇ ಬೇಗನೆ. ಸ್ವಾಮಿನಾರದರೆ ಅಮ್ಮ ಮಗಳೇ, ನಾನು ಹೋಗಿ ಬರುವೆನು, ನನಗೆ ಅಪ್ಪಣೆ ಇರುತ್ತದೆ. ಇನ್ನೆಷ್ಟಂತೆ ಆಗಲಿ ಮಗಳೇ. ಹುಚ್ಚಪ್ಪನವ್ರ ದೇವಣ್ಣ ಇವರು ಇದೇ ನಾಟಕದಲ್ಲಿ ಮ್ಯಾನೇಜರ್. ನೀನು ಕಮಲರಾಜನ ಹತ್ತಿರಕ್ಕೆ ಕನ್ಯೆಯನ್ನು ಗೊತ್ತು ಮಾಡುವುದಕ್ಕೆ ಹೋಗು. ನಾನು ಕೌಡ್ಲಿಂಗ ಮಹಾರಾಜನಲ್ಲಿಗೆ ಹೋಗುತ್ತೇನೆ. ಆಗಲಿ ಸ್ವಾಮಿ. ನನಗೆ ಸ್ವಲ್ಪ ಕೆಲಸ ಇರುವುದು ತಾಯೇ. ಸೌಖ್ಯ ಬದಾಯಿ.
ಕೊಡುವೆನೆಂದು ಎನಗೆ ವಚನವನ್ನು ಕೊಡು. ತಂಗಿ, ಮೀನುಗಾರು ನಿಮ್ಮ ಹೆಸರೇನೋ, ನನ್ನ ವಾಸಸ್ಥಳದಾವುದು, ನಿಮ್ಮ ಮುಖವನ್ನು ನೋಡಿದರೆ ನೀನು ರಾಜಪುತ್ರಿಯಾಗಿ ಈ ಮಧ್ಯರಾತ್ರಿಯಲ್ಲಿ ಏಕಾಂಗಿಯಾಗಿ ಒಂದು ಸ್ಥಿರವಾಗಿ ಕರಂಗಳನ್ನು ಜೋಡಿಸಿ ಈ ಸಭೆಯಲ್ಲೇನೆಂದ ಕಾರಣವೇನು? ತಂಗಿ, ನೀನು ಬಂದ ಸಂಗತಿಯನ್ನು ಒಂದುಳಿಯದೆ ಎನ್ನ ಮುಂದೆ ತಿಳಿಸಮ್ಮ ತಂಗಿ, ಮೊಲಮಗಳಿಗೆ. ಹೋಗು ಅಣ್ಣಯ್ಯ. ಹೌದು ತಂಗಿ, ನಾನು ಬಂದ ಕಾರ್ಯವನ್ನು ನಡೆಸಿಕೊಡುವೆನೆಂದು ನನಗೆ ವಚನವನ್ನು ಕೊಡು. ಯಾಕೆ ಕೊಡುವ ತಂಗಿ? ಅಣ್ಣಯ್ಯ, ತಂಗಿ, ನಡೆಸಿಕೊಡುವೆಯಾ? ಯಾದಕ್ಕೆ ನಡೆಸಿಕೊಡುವ ತಂಗಿ? ನಡೆಸಿಕೊಡಬೇಕು ಅಣ್ಣಯ್ಯ. ಅಮ್ಮ ಕಮಲಾಂಬಿಕೆ ಏನು ಮಾತನಾಡಿದೆ? ಕೊಡವಿಪ ಶ್ರೇಷ್ಠನೇ
ತಂಗಿ ನಾನು ಬಂದ ಕಾರ್ಯವನ್ನು ನಡೆಸಿಕೊಡುವೆನೆಂದು ನಿನ್ನ ಹಸ್ತವನ್ನು ಎನ್ನ ಹಸ್ತದ ಮೇಲೆ ಇಟ್ಟು ನನಗೆ ವಚನವನ್ನು ಕೊಡು. ಕಂಡೆಯ ಕಮಲರಾಯ ಹೇಳುವೆನು ತಾತ್ಪರ್ಯ. ಅಮ್ಮ ಕಮಲಾಂಬಿಕೆ ಏನು ಮಾತನಾಡಿವೆ? ಮಾತನಾಡಿದನು ಅಣ್ಣಯ್ಯ. ಉದಯ ದೀಪನು ಪಶ್ಚಿಮ ದಿಕ್ಕಿಗೆ ಪ್ರಚಲಿತ ಯಥೋ ಮೇರೋ ಸಿತಾಲಾಂ ಯತಃ ವಿಕಚಿತಿಯ ಪದ್ಮಂ ಪರ್ವತಾಗ್ರ ಶಿಲಾಯಂ ನವೋವದಪಿ ಪುನರುತ್ತಂ ಭಾಷಿತಂ ಸಜ್ಜನಂ. ಅಹೋ ಅಮ್ಮಯ್ಯ, ಇದರ ತಾತ್ಪರ್ಯವೇನೆಂದರೆ ಅದೇನು ಅಣ್ಣಯ್ಯ? ಪೂರ್ವದಲ್ಲಿ ಹುಟ್ಟುವ ಸೂರ್ಯನ ಒಂದು ವೇಳೆ ಪಶ್ಚಿಮಕ್ಕೆ ಹುಟ್ಟಿದರೂ ಹುಟ್ಟಬಹುದು, ಮೇಲೆ ಪರ್ವತಗಳ ಸ್ಥಳವನ್ನು ಬಿಟ್ಟು ಮುಂದಕ್ಕೆ ಚಲಿಸಿದರೂ ಚಲಿಸಬಹುದು. ನೀರಿನಲ್ಲಿ ಹುಟ್ಟುವ ಕಮಲವು ಪರ್ವತ ಶಿಖರಾಗ್ರ ಭಾಗದಲ್ಲಿ ಹುಟ್ಟಿದರೂ ಹುಟ್ಟಬಹುದು, ಬಡಬಾಗಿ ಜ್ವಾಲೆಯ ತಣ್ಣಗಾದರೂ ಆಗಬಹುದು. ಆದರೆ ಸತ್ಪುರುಷರ ಕೊಟ್ಟ ವಚನವನ್ನು ಎಂದಿಗೂ ತಪ್ಪುವುದಿಲ್ಲ. ಆದ ಕಾರಣ ತಂಗಿ ನನ್ನ ಮನಸ್ಸಿನ ಗುಣವನ್ನು ಅದರಂತೆ ನಡೆಸಿಕೊಡುವರು. ಅಮ್ಮಯ್ಯ ಅಣ್ಣಯ್ಯ, ನೀನುದಾರು ನಿಮ್ಮ ಹೆಸರೇನೋ ನನ್ನ ವಾಸಸ್ಥಳದಾವುದು. ಈ ನಡುರಾತ್ರಿಯ ಸಮಯದಲ್ಲಿ ನಮ್ಮ ಸಾಮ್ರಾಜ್ಯಕ್ಕೆ ಬಂದ ಕಾರಣವೇನು? ಎಲ್ಲಾ ವಿಷಯವನ್ನು ಒಂದುಳಿಯದೆ ಸಲ್ಲಲಿದೆ ಎಂದ ಬೇಡ ಪುಲ್ಲಾಲೋಚನೆ ಮಟ್ಟಗೆ ಯೋಚನೆ. ಓಹೋ ಅಣ್ಣಯ್ಯ, ಹೌದು ತಂಗಿ, ನಾನು ದಾರೆಂದು ಕೇಳಿದೆಯಾ? ಹೌದು ತಂಗಿ. ಎನ್ನ ಪತಿಗಳು ಪಾಂಡವರು ಪಾಂಚಾಲಿ ಎನ್ನ ಹೆಸರು. ಶ್ರೀಹರಿಸುತ ಮನ್ಮಥನಿಗೆ. ಅಣ್ಣಯ್ಯ ತಂಗಿ ಚೆನ್ನಾಗಿ ಕೇಳು. ಚೆನ್ನಾಗಿ ಶ್ರೀಹರಿಸುತ ಮನ್ಮಥನಿಗೆ ನಿನ್ನ ಸುತೆ ರತಿಯನು ಕೊಡುನೆ ಮಾಡುವೆ. ಮಾಡುನೆ ಶೀಘ್ರವೇ. ಹೋಗು ಅಣ್ಣಯ್ಯ. ಹೌದು ತಂಗಿ. ನಾನು ದಾರೆಂದರೆ ನೀನುದಾರು ತಂಗಿ. ಹಸ್ತಿನಾವತಿಗೆ ದೊರೆಯಾದ ಧರ್ಮರಾಯನ ಸತಿ ನನ್ನ ಹೆಸರು ದ್ರೌಪದಿ. ಅವ್ರು ಏನು ತಂಗಿ? ವೈಕುಂಠಕ್ಕೆ ಒಡೆಯನಾದ ಶ್ರೀಕೃಷ್ಣನೇ ನನಗೆ ಅಣ್ಣನಾಗಬೇಕು. ಅಣ್ಣಯ್ಯ, ತಂಗಿ ಅಂಥ ಅಣ್ಣನ ಮಗನಾದ ಮನ್ಮಥನಿಗೆ ಎಲ್ಲಿಯೂ ಕನ್ಯೆ ದೊರೆದ ಕಾರಣ ನಿನ್ನಲ್ಲಿ ಕನ್ಯೆ ಇರುವುದೆಂಬ ವಿಚಾರವನ್ನು ಕೇಳಿ ನಿನ್ನ ಬಳಿಗೆ ಬಂದಿರುವೆನು. ನಿನ್ನ ಮಗಳಾದ ರತಿ ದೇವಿಯನ್ನು ಮನ್ಮಥನಿಗೆ ಕೊಡು ಅಣ್ಣ. ಇದು ಪೂರ್ವ ಜನ್ಮದ ಪುಣ್ಯ. ಪಂಚ ಪಾಂಡವರ ಪ್ರಾಣ ನಾಯಕಿಯಾದ ಪಾಂಚಾಲಿಯೇ, ಅಣ್ಣಯ್ಯ, ಈ ನಡು ಸಭೆಯಲ್ಲಿ ನಿಂತು ಒಳ್ಳೆಯ ಸ್ಥಿತಿಯನ್ನು ಎತ್ತಿದೆ. ಛೇ ಉತ್ತಮ್ಮ ತನಿವ ಮತ್ತೆ ಬೇರೆ ಚಿತ್ತ ವ್ಯಕ್ತಿ ತನ್ನ ದತ್ತದ ಪಟ್ಟ ವಚನಮಂ ಕೊಟ್ಟಿದ್ದರೆ ಅಯ್ಯೋ ಈ ಪೃಥ್ವಿಯಲ್ಲಿ ಮಗ ಎತ್ತದಂತೆ ಹಾಡುತ್ತಿದ್ದ ಹೊಳಿಗೆ ಅತ್ಯಂತರ ಹತ್ತುತ್ತಮನಾದ ಆ ಪುರುಷೋತ್ತಮನ ಸುದ್ದಿಯನ್ನು ಎಲ್ಲ ಹತ್ತಿರ ಬೆತ್ತರಿಸ ಉತ್ತಮನ ದೇಹ ಮಾಡೆಂದು ಒತ್ತಿ ಒತ್ತಿ ಹೇಳಲು ಬಂದಿರುವ ದ್ರೌಪದಿ, ಇದಕ್ಕೇನೆ ನೀನು ಅಪರಾತ್ರಿಯ ಸಮಯದಲ್ಲಿ ಬಂದು ಅಪರಾತ್ರಿಯ ಸಮಯದಲ್ಲಿ ಬಂದು ಎಲ್ಲ ಪಾದಗಳಿಗೆ ಪರಿಪರಿಯಿಂದ ವಚನವನ್ನು ಕೊಡು ಎಂದು ಕೇಳಿದೆಯಾ? ಅಣ್ಣಯ್ಯ, ಅಜಮ ಬಲ್ಲನ ಕೂಡ ಬೀಗತನವ ಮಾಡಂದು ನುಡಿಯುವುದಕ್ಕೆ ನಿನ್ನ ಬಾಯಿಗೆ ಹೇಗ ತಾನೆ ಬಂದು ಈ ಸುದ್ದಿಯನ್ನು ಬಿಟ್ಟು ಬೇರೆ ಏನಾದರೂ ಬೇಡವದಿದ್ದರೆ ಬೇಡ, ತಕ್ಷಣವೇ ತರಿಸಿಕೊಳ್ಳುವನು. ಆ ಕುಲಗೇರಿ ಕೃಷ್ಣನ ಯತನ
ಅದು ಯಾತಕ್ಕೆ ಮಾತನಾಡಬಾರದು? ಆ ಕಾರಣ ಮೂರ್ತಿಯಲ್ಲಿ ನೀನು ದೋಷವನ್ನು ಹುಡುಕಬೇಡ. ಎಷ್ಟು ಮಾತನಾಡಲು? ಸುಮ್ಮನೆ ಮಗಳನ್ನು ಕೊಡು ಅಣ್ಣ ರಾಜಾತ್ರ ಗಣ್ಯ. ಸಹಜವಾಗಿ ಕೊಡುವುದಿಲ್ಲ. ಅಮ್ಮ ದ್ರೌಪದಿ ಒಳಗೆ ಆ ಕಡು ಮಕ್ಕಳ ಬುದ್ಧಿಯನ್ನು ಬಡಿವಾದ ಮಾಡಿ ಜನ್ನ ಮುಂದೆ ಕಿತ್ತಿ ಕಿತ್ತಿ ಹೇಳಲು ನಾನೇನು ಅರಿಯದವನಲ್ಲ. ನೀನು ಹೇಳಿದ ಕ್ಷಣಕ್ಕೆ ನಾನೇನು ಅವನೇನು ಎನ್ನಗೆ ಹೊಸ ಪರಿಚಯದವನಲ್ಲ. ಹಾಗೇ ಉಡರಾಜವನೇ ಈ ಪುಲಗೇರಿ ಕೃಷ್ಣನ ಮಗಳ ಆ ಕುಲಗೇರಿ ಕೃಷ್ಣನ ಮಗನಿಗೆ ಮಗಳನ್ನು ಕೊಟ್ಟರೆ ಬಳಿರೆ ದೊಡ್ಡ ಬಾಲಕರ ಗಹಗಹಿಸಿನಪ್ಪು ತಟ್ಟಲೆ ಎನ್ನನ್ನು ಆಚೆ ಮಾಡ್ಯಾರ. ಈ ಸಭೆಯಲ್ಲಿ ಕುಳಿತ ಜನರೆಲ್ಲರೂ ಕೈ ಚಪ್ಪಾಳೆಯನ್ನಿಟ್ಟು ಕಕ್ಕನೆ ನಕ್ಕಾರ. ಆ ಕುಲಗೇರಿ ಮುಕುಂದನ ಕೂಡ ಬೀಗತನವನ್ನು ಮಾಡಿದರೆ ಎಲ್ಲ ಕುಲಕ್ಕೆ ಕುಂದಲ್ಲದೆ ಕೀರ್ತಿಯಂತ ಕಾಣದು. ಛೇ ಉತ್ತಮ್ಮ, ಎಲ್ಲ ಮುತ್ತು ಮೋಹದ ಮಗಳಾದ ಗತಿ ದೇವಿಗೆ ತಕ್ಕ ರೂಪವಂತನಾದ ಮಗನ ಸಿಗದಿದ್ದರೆ ಹಿಂದಿನಿಂದ ಬಂದ ನಿನ್ನ ಪಾದಗಳನ್ನು ಹಿಡಿದು ಹೇಳಿಕೊಳ್ಳುವೆ. ಆ ಬಂಡ ಪುಂಡ ಈ ಕಾಕ್ಷಕನ ಸುದ್ದಿಯನ್ನು ಎಲ್ಲರಿಗೆ ಇನ್ನೊಮ್ಮೆ ಸರ್ವತ ಎತ್ತಬೇಡ ಕಂಡಿಯ ದ್ರೌಪದಿ ಕಮಲ ಚಕ್ರವರ್ತಿ ದ್ರೌಪದಿ ಏತಕ್ಕೆ ಕೋಪವನ್ನು ತಾಳುವೆ? ನೀನು ಆಡುವ ಮಾತುಗಳನ್ನು ಕೇಳಿ ಕೋಪದ ಕೊಡುವ ಮಗಳನ್ನು ಕೊಡೆ ಎಂದರೆ ಕೋಪವನ್ನು ತಾಳುವೆಯ? ಆ ಗೊಲ್ಲನ ಮಗನಿಗೆ ಮಾತ್ರ ಕೊಡುವುದಿಲ್ಲ. ನನ್ನನ್ನು ಗೊಲ್ಲನೆನ್ನಬೇಡ. ಸಹಜವಾಗಿ ಎನ್ನುವುದು ನಿನ್ನ ಬಿಂಕವನ್ನು ಬಿಡು. ಸರ್ವತ ಬಿಡುವುದಿಲ್ಲ. ಮಗಳನ್ನು ಕೊಡು. ಕೊಡುವುದಿಲ್ಲ. ಹೇಳಿದನಿ ಕೇಳು. ಚೆನ್ನಾಗಿ ಕೊಟ್ಟ ಮಾತನು ಶ್ರೀಕೃಷ್ಣನಿಗೆ ಹುಲ್ಲಿಗಿಂತ ಕಡೆ ಮಾಡಿ ಮಾತನಾಡುವುದು ನಿನಗೆ ತರವಲ್ಲ. ಅದು ಯಾತಕ್ಕೆ ತರವಲ್ಲ? ಆತನನ್ನು ಸಾಮಾನ್ಯನೆಂದು ತಿಳಿದಿರುವೆಯಾ? ಯಾರೇನು ಸಾಮಾನ್ಯದವನೆಂದು ತಿಳಿದಿರುವೆಯ? ಆತನು ಜಗತ್ಕಾರಣ ಮೂರ್ತಿಯು. ಆದರೆ ಹಾಗಿರಬದು. ಅಂತ ಜಗತ್ಕಾರಣ ಮೂರ್ತಿಯಲ್ಲಿ ದೋಷವನ್ನು ಹುಡುಕಬೇಡ. ಅದು ಎತ್ತ ಮಾತನಾಡುವೆ. ಸುಮ್ಮನೆ ಮಗಳನ್ನು ಕೊಡು ಅಣ್ಣ ರಾಜಾಗ್ರ ಗಣ್ಯ. ಪಂಚ ಪಾಂಡವರ ಸತಿಯಾದ ದ್ರೌಪದಿ ಎಂಥ ದುರ್ವಚನವನ್ನು ಮಾಡಿದೆ. ಮಾತನಾಡಿದೆನು. ಅಧರ್ಮ ಶ್ರೀಕೃಷ್ಣನನ್ನು ಜಗತ್ಕಾರಣ ಮೂರ್ತಿಯೆಂದು ಹಾಡಿಯಲ್ಲ. ಇಲ್ಲಿ ಯಾರೇನು ಅರಿಯದವರಿಲ್ಲ. ಅಯ್ಯೋ ಈ ನುಡಿಯಂ ಇನ್ನೊಮ್ಮೆ ಎಲ್ಲ ಕರ್ಣಗಳಿಂದ ಕೇಳಲಾರೆ ಎಲೆ ಪಾಂಚಾಲೆ, ಇದೇ ಮಾತು ಇನ್ನೊಮ್ಮೆ ಹಾಡಿದ್ದರೆ ಹೊರಗೆ ಎಲ್ಲ ಕುತ್ತಿಗೆ ಎಂಪಿಡಿದು ಸನ್ನಿಧಿಸುವೆ. ಕೊಲ್ಲನ ಕೂಡ ಬೀಗತನವ ಮಾಡೆಂದು ನುಡಿಯುವುದಕ್ಕೆ ನನ್ನ ಬಾಯಿಗೆ ಹೇಗ ತಾನೇ ಬಂತು? ಬಹು ಎಚ್ಚರದಿಂದ ಮಾತನಾಡು. ಕೊಲ್ಲನ ಸುದ್ದಿಯನ್ನು ಈ ನಡು ಸಭೆಯಲ್ಲಿ ನಿಂತು ಗಳಿಗೆ ಸುದ್ದಿ ಮಾಡಿ ಬದಲಿಯಲ್ಲ. ಇಲ್ಲಿ ಯಾರೇನು ಅರಿಯದವರಿಲ್ಲ. ನೀನು
ದ್ರೌಪದಿ ಇಂಥ ಮೂಢನನ್ನು ಲೋಕರಕ್ಷಕನೆಲ್ಲವಾದ ಕಾಲ ಕಾಲಾಂತರ ಅವನಲ್ಲಿ ದುರ್ಗುಣವೇ ತುಂಬಿರಬಹುದು. ಗುಣವೆಲ್ಲವನ ಹುಡುಕಿದರೂ ಸಿಗಲಾರದು. ಅವನಾವ ನೀತಿ ಒಂದನೆಂದು ಈ ನೋಡಿ ಸಭೆಯಲ್ಲಿ ನಿಂತ ಕೊಂಡಾಡಿದೆ. ಎಲ್ಲ ನಂದಿನಿಯಾದ ದೇವಿಗೆ ಒಬ್ಬ ಕಡಬಡವನಿಗಾದರೂ ಕೊಟ್ಟು ಮಹಾವೈಭವದಿಂದ ಲಗ್ನವ ಮಾಡಿಕೊಡಿದನು. ಲಗ್ನವ ಮಾಡಿ ಕನುಪ್ರೀತಿ ನೋಡುವನಲ್ಲದೆ ಇವಳಿಗೆ ಆ ಚಾಲ ತೋರ ಕಳ್ಳ ಕೃಷ್ಣನ ಮಗನಿಗೆ ಎನ್ನ ಮಗಳನ್ನು ಕೊಡಬೇನೆಂದ ವಚನವ ಕೊಡುತ್ತಿರುವೆನೇ ಹೇಗೆ? ಅದೇ ಉತ್ತಮ ಈ ಆ ಕೃಷ್ಣನ ಮಗನಿಗೆ ಮಗಳನ್ನು ಕೊಟ್ಟರೆ ಇದು ಅಲ್ಲದೆ ತಾಂಬೂಲವನ್ನು ಕಲಿಯಿಸಿ ದೈವ ಬಾಂಧವರನ್ನು ಕಲಿಯಿಸಿ ಸಾಕ್ಷಿ ನೀಡಲು ಮಾಡಿಸಿ ಎಲ್ಲಮ್ಮ ಮರ್ಯಾದೆಯಿಂದ ಕೊಟ್ಟಿದೆ. ಮಗಳನ್ನು ಕೊಡವೆನೆಂದು ನಾನೇನು ನಿಂತಾಗ ವಚನವನ್ನು ಕೊಟ್ಟಿಲ್ಲವಲ್ಲ. ಏ ಮುಖ ಎಲ್ಲ ವಚನಕ್ಕೆ ಪ್ರತಿ ವಚನವನ್ನು ಉಚ್ಚರಿಸಿದರೆ ಬಾಯಿ ಮುಚ್ಚಿಕೊಂಡು ನಮ್ಮ ರಾಜ್ಯವನ್ನು ಬಿಟ್ಟು ದ್ರೌಪದಿ ಹೆಚ್ಚಿಗೆ ಮಾತನಾಡಬೇಕಂತೆ. ಕಮಲ ಚಕ್ರವರ್ತಿ ದ್ರೌಪದಿ ಬಾಯಿಗೆ ಬಂದಂತೆ ಮಗಳುವೆಯ ಸಹಜವಾಗಿ ಮಗಳು ಕೊಡುವ ಮಗಳನ್ನು ಕೊಡೆಂದರೆ ಏತಕ್ಕೆ ಕೋಪ ಮಾಡುತ್ತಾರೆ? ಆ ಗೊಲ್ಲನ ಮಗನಿಗೆ ಮಾತ್ರ ಕೊಡುವುದು. ನನ್ನನಿಗೆ ಗೊಲ್ಲನೆನ್ನುವೆಯ ಸಹಜವಾಗಿ ಎನ್ನುವರು. ಕೊಲ್ಲ ಕೊಲ್ಲ ನನ್ನನಿಗೆ ಏನೆಂದು ಹೊಗಳಿದೆ? ಆ ಪೂರ್ವ ಗೊಲ್ಲನೆಂದು ಮಗಳು ಸಹಜವಾಗಿ ಮಾತನಾಡುವರು. ನನ್ನನಿಗೆ ಗೊಲ್ಲನೆನ್ನುವೆಯ ಸತ್ಯ ಮಾತನಾಡುವರು. ಅಜ್ಞಾನಿ ಎಲೆ ಅಜ್ಞಾನಿ ನಿನ್ನಂತ ಅಜ್ಞಾನಿಯನ್ನು ನಾನು ಎಲ್ಲಿಯೂ ನೋಡಲಿಲ್ಲ. ನಿನ್ನಂತ ಅಜ್ಞಾನಿಗಳನ್ನು ಎಲ್ಲಿ ನೋಡಿಲ್ಲ. ಕಂಡೇನೋ ಭ್ರಷ್ಟ ಹೆಣ್ಣು ಮಗನೆಂದು ಇದುವರೆಗೆ ಅಂತಃಕರಣ ಪಟ್ಟ ತುಂಬದಿದ್ದರೆ ಅಯ್ಯೋ ಎನ್ನಲ್ಲ ಜ್ಞಾನಿಯೆಂದು ಮಗಳೇ ಏ ಒಂದ ಉಂಟು ಎಲ್ಲ ಶಬ್ದಗಳಿಂದ ಭಗವತಕ್ಕೆ ನೀಲಕ್ಷಣಗಳು ಅಯ್ಯೋ ಈ ಭ್ರಷ್ಟ ಮುಂಡೆಗೆ ಎಲ್ಲಲ್ಲ ಜ್ಞಾನಿಯೆಂದು ಮಗಳ ಈ ಕಮಲಾವತಿಯ ಅರಸನು ಸುಜ್ಞಾನ ಶಿರೋಮಣಿ ಎಂದು ಲೋಕ ವಿಖ್ಯಾತ ಮಂಜನ ಈ ಕಮಲ ಚಕ್ರೇಶ್ವರನಿಗೆ ಅಜ್ಞಾನಿ ಎಂಬ ನುಡಿಯಂಬಗಳವೆಯ ಹೌದಾ? ಇಂಥ ಕಠೋರವಾದ ನುಡಿಗಳನ್ನು ಕೇಳಲಾರೆ ಇವನಿಗೆ ಕಂಬಲವಾಗಿ ಸಾಂಬ ಶಿವನನ್ನೇ ಪಾಠ ಪದಾಕ್ರಮ ಪಡೆದ ಗಾಂಧೀವಿ ಮೊದಲಾದ ಪಾಂಡವರು ಯಾದವರು ಒಂದುಗೂಡಿ ಬರಲಿ ಅವರನ್ನ ಅಂಬರಕ್ಕೆ ನಗರಕ್ಕೆ ಈ ಹುಣ್ಣಿಗೆ ನಮ್ಮ ಮೊದಲಾದ ದೇವತೆಗಳ ನಗುವಂತೆ ಮಾಡದಂತಲೇ ಬಾಪು ಬಾಪುರ ಕಮಲ ಚಕ್ರವರ್ತಿ ಎಂಬ ನಾಮವಾದಕ್ಕೆ ಚಕ್ರತಿಯಿಂದ ಇವರ ಕುತ್ತಿಗೆ ಬಿಡುವ ಅರ್ಥಲೋಕ ಬಂದವರಾಗಿ ಸಾರದೆ ನನ್ನ ಕರ್ತವ್ಯ ತಪ್ಪಿಸುವ ಸಹಜವಾಗಿ ತಪ್ಪಿಸುವುದು ಯಾರ ತಪ್ಪು ನಾನು ನೋಡುವೆನು. ನಾನೇನು ತಪ್ಪುವುದು ತನ್ನೆ ಕೇಳಿದರೆ ತಪ್ಪೇನು?
ನಿನ್ನನ್ನು ಎಷ್ಟು ಮಾತ್ರಕ್ಕೂ ಮೆಚ್ಚಲಾರನು. ಬೆಚ್ಚಲಿದ್ದರೆ ಚಿಂತೆ ಇಲ್ಲ. ಸುಮ್ಮನೆ ಮಗಳನ್ನು ಕೊಡು ಅಣ್ಣ ರಾಜಾಗ್ರಗಣ್ಯ. ಅದೇ ಪಂಚ ಪಾಂಡವರ ಸತಿ ನೀರೆಂದ ಮಾತನಾಡುತ್ತೆ. ಮಗನಿಗೆ ಮಗಳನ್ನು ಕೊಡದಿದ್ದರೆ ಶ್ರೀ ಅಮರೇಶ್ವರನ ಮೆಚ್ಚುವುದಿಲ್ಲವೆಂದು ನಿಶ್ಚಯವಾಗಿ ಹೇಳಲ್ಲ. ನಾನೇನು ಶಿವನ ಕೂಡ ಬೀಗತನವನ್ನು ಮಾಡೋದಕ್ಕೆ ಹೋಗಿಲ್ಲವಲ್ಲ. ಅದೇ ಉತ್ತಮನೇ. ಆತನು ಸಾಕ್ಷಿಯು ನೀನೇ ತಕ್ಕಿ ಹೇಳಬೇಕು. ಆತನು ನಮ್ಮಂತೆ ಪಕ್ಷ ಪರಪಕ್ಷ ವಹಿಸಿ ನಾಯಿ ಹೇಳುವಾತನಲ್ಲ. ಆ ಪರಮೇಶ್ವರನ ಈ ದಿನವೇ ನನ್ನನ್ನು ಬಂಧನಕ್ಕೆ ಹಾಕಿ ತನ್ನ ಹುರಿಗಣ್ಣಿನಿಂದ ಸುತ್ತರು ಆ ಕಳ್ಳ ಕೃಷ್ಣನ ಮಗನಿಗೆ ಮಗಳನ್ನು ಕೊಡುವರಿಯೇ ಮರಿ ಹೊಟ್ಟೆ ಕಿಚ್ಚಿನಿಂದ ನಿನ್ನ ಆಚೆ ಬಂದಂತೆ ಇನ್ನೂ ಒಂದು ಸಾರಿ ನುಡಿಯಬೇಡ. ಹೆಚ್ಚಿಗೆ ತುಚ್ಛ ವಚನಗಳ ಮುಚ್ಚರಿಸಿದರೆ ಬಾಯಿ ಮುಚ್ಚಿಕೊಂಡು ನಮ್ಮ ರಾಜ್ಯವನ್ನು ಬಿಟ್ಟು ನಡೆದ ದ್ರೌಪದಿ ಹೆಚ್ಚಿಗೆ ಮಾತಾಡಬೇಡಿ. ಜಾಗ್ರತೆ. ಏನ್ ಮಾಡ್ತೀನಿ? ಊದ್ ಗುಂಪಿಗೆ 11 ತಿಂಗಳು ಮಗನ 2 ಎಕರೆ ನೀರಾವರಿ ಕೊಡ್ತಾರ ಬಾ. ನಾನು ಇಸ್ಕೊಂಡ್ ಮಾಡಲ್ಲ. ಬಂಗಾರ ತಂಗಿದೆ ಹುಡುಗರು. ಕಳ್ಳಿ ಕಳ್ಳಿ ಬಂದ ದೃಷ್ಟ ನುಡಿಯ ಪದವಿಯಲ್ಲ ನಿನಗೆಷ್ಟು ಗರ್ವವಿರಬಹುದು. ಎಲಯ ಮಾನ ಹೀನಲಾದ ಎಂಡೆ ಸ್ವಾತನೆಂಬ ಹದಮನೆಂಬ ಜಡಮುಡಿಯ ಪಿಡಿದ ಸೊಂಬಿನ ಸಭೆಯೊಳಗೆ ನಿಂತ ನಿಂದ ಸೀರೆಯ ಭಿಕ್ಷೆ ಮರ್ಯಾದೆ ಏನಿಲ್ಲವೇ? ನಿನ್ನ ಗಂಡನಾದ ಪಂಚ ಪಾಂಡವರ ವನವಾಸ ಮುಗಿಸಿ ಅಜ್ಞಾತ ವಾಸಕ್ಕೆ ವಿರಾಟ ನಗರದಲ್ಲಿರುವಾಗ ನೀಚನಾದ ಕೀಚಕನೆಂಬುವನು ನಿನ್ನ ಮುಂದೆ ಎಂಬುದು
ಸಹಜವಾಗಿ ಮಗಳವರು ದುಶ್ಯಾಸನನು ಎನ್ನ ಮರ್ಯಾದೆ ಕಳೆದನೆಂದು ಹೇಳಿದೆಯಾ? ಸಹಜವಾಗಿ ಕೀಚಕನು ಎನ್ನ ಮುಂದಲೇ ಹಿಡಿದು ಹೇಳಿದನೆಂದು ಮಗಳಿದೆಯಾ? ಎಂತ ಮಾತನ್ನು ಹೇಳಿದ್ರು? ಸೀತೆಯಿಂದ ರಾವಣ ಸತ್ತ, ಎನ್ನ ಬಯಸಿ ಕೀಚಕ ಸತ್ತ. ಏನೆಂದು ಮಗಳಿದೆ? ನೀಚನಾದ ಕೀಚಕನ ನಿಮ್ಮ ಮುನ್ನಲೆಯಂ ಹಿಡಿದು ಎಳಗಾಡಿದರು ನಿಮಗೆ ನಾಚಿಕೆ ಹುಟ್ಟಲಿಲ್ಲ. ಎನ್ನ ಬಯಸಿ ಕೀಚಕ ಸತ್ತ, ಮಗಳ ಕೊಡಲಿರೆ ನನ್ನ ಚಿತ್ತ. ನಿನ್ನ ಬಾಯಿ ಒಳಗೆ ಹುಳ ಬೀಳಲಿ, ನಿಮ್ಮ ಅಣ್ಣನ ಬಾಯಿ ಒಳಗೆ ಬರಲು ನಿನ್ನ ನಾಲಿಗೆ ಸೇರಿ ಹೋಗಲಿ, ನಿಮ್ಮ ಅಣ್ಣನ ನಾಲಿಗೆ ಸೀರುವವರು ಕಣ್ಣೊಳಗೆ ಮಣ್ಣು ಚೆಲ್ಲಲಿ, ನಿಮ್ಮ ಅಣ್ಣನ ಕಣ್ಣೊಳಗೆ ಬಂದು ಜನರೇ ರಣ ಮುಟ್ಟಲಿ. ನಿಮ್ಮ ಅಣ್ಣನ ಕೈಯಲ್ಲಿ ಹೊರಗುಟ್ಟರೆ ಉಳಿದವರು ನಿನ್ನನ್ನು ಈ ಸಭೆಯಲ್ಲಿ ಕುಳಿತ ಜನರೆಲ್ಲರೂ ನಿಮ್ಮ ಅಣ್ಣನ ಛೀ, ಥೂ ಎಂದು ಬಿಡುವರು. ಏನು ಮನೆಯನ್ನು ಕೊಡದಿದ್ದರೆ ಹೊರಗಿದ್ದರೆ ಈ ಮೂಲ ದೇವತೆಗೆ ಮೂತ್ರೆ ಎನ್ನುವ ತಿಳ್ಕೊ. ಗಂಟೆಯನ್ನು ಪ್ರಶ್ನೆ ನಿಮ್ಮ ಅಣ್ಣನಾದ ನೀವು ಶ್ರೀಕೃಷ್ಣನಿಗೆ ಇನ್ನೊಂದು ಮುದ್ದೆಯಾಗಿ ನಾಳನ್ನು ಕೊಡಿ ಎಂದರೆ ಕೊಡುವುದಿಲ್ಲವೆಂದು ಹೊಗಳಿದೆಯಲ್ಲ, ಅದಕ್ಕಾಗಿ ಒಬ್ಬರಿಗೊಬ್ಬರು ಕಾಂಡ್ರೆ ಜಗಳಿಗೆ. ಭೂಪತಿ ಈ ಮೂರ್ಖರನ್ನು ಬುದ್ಧಿಗಳನ್ನು ಬಿಡುವ ಒಳಗೆ ಸಾರಥಿಯಾಗಿದ್ದಾನೆ. ನಿಮ್ಮಿಟ್ಟಂತಾಗಲಿ ಭೂಪತಿ. ಇದೇ ಗ್ರಾಮದ ಪೋಸ್ಟ್ ಮ್ಯಾನ್ ಆದಂತ ಮಡಿವಾಳ ತಿಪ್ಪಣ್ಣವರು, ಇದೇ ನಾಟಕದಲ್ಲಿ ಮ್ಯಾನೇಜರ್ ಆದಂತ ಸಿದ್ದಪ್ಪಣ್ಣವರಿಗೆ 101 ರೂಪಾಯಿ, ದೇವಣ್ಣನವರಿಗೆ 101 ರೂಪಾಯಿ, ಕೆಂಚಪ್ಪಣ್ಣವರಿಗೆ 101 ರೂಪಾಯಿ, ಭೀಮಪ್ಪ ಇವರಿಗೆ 101 ರೂಪಾಯಿಯನ್ನು ಇದೇ ಗ್ರಾಮದ ಪೋಸ್ಟ್ ಮ್ಯಾನ್ ಆದಂತ ತಿಪ್ಪಣ್ಣವರು ಬಹುಮಾನ ಪ್ರಕಾರ ಮಾಡಿರ್ತಾರೆ. ಅದೇ ರೀತಿ ಶಿವಣ್ಣನ ಮಗ ರಾಮಣ್ಣವರು ಈ ಸಾರಥಿ ಪಾತ್ರ ಮಾಡಿದಂತವರಿಗೆ 101 ರೂಪಾಯಿಯನ್ನು ಬಹುಮಾನ ಪ್ರಕಾರ ಮಾಡಿರ್ತಾರೆ. ಆ ರಾಮಣ್ಣವರಿಗೆ ನಮ್ಮ ಹೃತ್ಪೂರ್ವಕ ಅಭಿನಂದನೆಗಳು. ಅಯ್ಯೋ ಶಿವ, ಆ ಜಾಡಿ ಕೋರನಾದ ನಾರದರ ಮಾತನ್ನು ಕೇಳಿ ಈ ಕಮಲಾವತಿಗೆ ಬಂದು ನಾನು ಅವಮಾನಿತಳಾದೆನು. ಈಗ ನಾನು ಏನು ಮಾಡಲಿ? ನನ್ನಣ್ಣನಿಗೆ ಹೇಗೆ ಮುಖವನ್ನು ತೋರಿಸಲಿ? ಇದಕ್ಕೆ ಗತಿ ಏನು ಮಾಡಲಿ ದೇವ? ಏನು ಮಾಡ್ತಾರೆ? ಸರಿಯಾದ ಮಾತು ಕೇಳಿ ಮಂದಿ ಮತ್ತೆ ಬಂದವ್ರ ದ್ರೌಪದಿ ಅಮ್ಮನವರಿಗೆ ಕಮ್ಮೇ ಬೆಳೆಯುವಂತ ಕಾಣಿಸ್ತದೆ. ಎರಡು ಸಿಗುವ ಪಂದ್ಯ ಅವ್ರು. ನಿನ್ನ ಮಾತನ್ನು ಕೇಳಿ ಕಮಲಾವತಿಗೆ ಹೋಗಿ ನಾನು ಅವಮಾನಿತಳಾದೆನು. ಸುಮ್ಮನೆ ಆಚೆಗೆ ಹೋಗುವಂತ ನಾವು ಖಂಡಿಯ ಜಾಡಿ ಕೋರನಾದ ನಾರದ. ಅದೇಕೆ ದ್ರೌಪದಿ ಹೇಗೆ ಮಾತನಾಡುವೆ? ಆ ಕಮಲರಾಜನ ನಿನ್ನನ್ನು ಕರೆಸಿದರೆ ಈಗಲೇ ಹೋಗಿ ಆ ಕಮಲರಾಜನ ಮುಖಬಂಧವನ್ನು ಬಿಡಿಸಬೇಕು. ಈಗಲೇ ಕಮಲರಾಜನ ಬಳಿಗೆ ಹೋಗುವನು ನಾರಾಯಣ ಗೋವಿಂದ ಗರುಡಧ್ವಜ. ಆ ಸಾರಥಿ ಅಮರೇಂದ್ರ ಸಭಾಂಗಣಕ್ಕೆ ಹೋಗಲು ನಡೆಯುತ್ತ ಆ ಸಾರಥಿ ಅಭಿಷೇಕಿಸಿ ನಿಮ್ಮಿಟ್ಟಂತಾಗಲಿ ಸ್ವಾಮಿ.
ಅಮ್ಮ ಮದಕ್ಕೆ ನೋಡಿ ಹೆಂಗ್ ಕೂತ್ಕೊಂಡು ಮದಕ್ಕೆ ಹೆಂಗ್ ಕೂತ್ಕೊಂಡು ಚಸ್ಮಾ ನೋಡಿ ಅಪ್ಪ ಕಲ 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 ಹೋಗ್ತಿದ್ದವ ಚಸ್ಮಂದ ಮನೆ ತೆಲೆಂದ ಮನೆ ಬೆಳ್ಳಗಾಗಿ ಐತಮ್ಮ ಮಹಾರಾಜರೇ ನಿಮಗೆ ಶುಭವಾಗಲಿ ಮೇಲೆ ಕೆಲವಂತರು ಸ್ವಾಮಿ ಈ ಪೀಠದ ಮೇಲೆ ಬಂದವರಾಗಿದೆ. ಮಹಾರಾಜನೇ ನಿನ್ನ ಇಟ್ಟಂತಾಗಲಿ ಮಹಾರಾಜನೇ ಸ್ವಾಮಿ ಹಾಗಾದರೆ ನಿಮ್ಮ ಮನೆಯಲ್ಲಿ ಎಲ್ಲರೂ ಕ್ಷೇಮದಿಂದಿರುವಿರಾ? ಕ್ಷೇಮವಾಗಿರುವಲ್ಲಿ ಸ್ವಾಮಿ. ಓ ರಾಜ, ಹಾಗಾದರೆ ಹೇಳುವಲ್ಲಿ ಕೇಳು. ಅದು ಏನೋ ಚೆನ್ನಾಗಿ ಹೇಳು ಸ್ವಾಮಿ. ಅವರು ಎದ್ದುಕುಲ ತಿಲಕರಾದ ನಾರದ ಮಹಾಋಷಿಗಳೇ, ಮಹಾರಾಜನೇ ನಿಮ್ಮ ಅಂತಃಕರಣದಿಂದ ಒಂದಕ್ಕೂ ಕೊರತೆ ಇಲ್ಲದೆ ಸರ್ವರ ಸುಖದಿಂದ ಕ್ಷೇಮವಾಗಿರುವರು. ಬಾಲ ಸ್ವಾಮಿ ಹಾಗಾದರೆ ಮಹಾರಾಜನೇ ಯಾವ ದೇಶದಿಂದ ಬರೋಣವಾಯಿತು, ಯಾವ ದೇಶಕ್ಕೆ ಸಂಚಾರ ಹೋಗಿದ್ದೀರಿ, ಯಾವ ಲೋಕದಲ್ಲಿ ಯಾವ ವರ್ತಮಾನವಿರುವುದು. ಹಾ ಸ್ವಾಮಿ ಹಾಗಾದರೆ ಮಹಾರಾಜನೇ ಅದು ಯಾತಕ್ಕಂದರೆ ಅದೇ ನಮ್ಮ ಮಕ್ಕಳಾದ ರತಿ ದೇವಿಯ ಲಗ್ನ ಮಾಡಬೇಕೆಂದು ಅನೇಕ ರಾಜಪುತ್ರರ ದೇಶಗಳಿಗೆ ಚಿತ್ರಪಟಗಳನ್ನು ಕಳಿಸಿಕೊಟ್ಟಿರುವೆ. ಹಾ ಆದ ಕಾರಣ ನೀವು ಸಂಚಾರ ಮಾಡಿ ಬಂದ ದೇಶಗಳಲ್ಲಿ ಏನಾದರೂ ನಮ್ಮ ಮಗಳ ವಿವಾಹದ ಸಮಾಚಾರವೇನಾದರೂ ಜರುಗಿದ್ದರೆ ಅದನ್ನೆಲ್ಲ ಬಹಳ ಸಂತೋಷದಿಂದ ತಿಳಿಸಬೇಕೆಂದು ನಿಮ್ಮಲ್ಲಿ ಪ್ರಾರ್ಥಿಸಿದ್ದೇನೆ ತಾತ. ಭಕ್ತ ಜಲಪ್ರೀತ ಮಹಾರಾಜ, ಹಾಗಾದರೆ ಹೇಳುವಲ್ಲಿ ಕೇಳು. ಅದು ಏನು ಚೆನ್ನಾಗಿ ಹೇಳು ಸ್ವಾಮಿ.
ಮನಸ್ಸಿಗೆ ಸರಿ ಬರಲಿಲ್ಲ ದೊರೆ, ನಿನಗಾರು ಸರಿ ರೆಡ್ಡಿ ಆಗೋ ತಾತ ಭಕ್ತಜನ ಪ್ರೀತ ಹರಬನಿಗೆ ಭಾಗ್ಯ ದೊರೆತಂತೆ ಪೂರ್ಣನಿಗೆ ಕಣ್ಣ ಬಂದಂತೆ ತಮ್ಮ ಮನಸ್ಸಿನ ಅಭಿಪ್ರಾಯ ನಮ್ಮ ಮನಸ್ಸಿಗೆ ಬಂತು. ಆಗ ಸ್ವಾಮಿ ಹಾಗಾದರೆ ಮಹಾರಾಜರೇ ನೀವು ತ್ರಿಲೋಕ ಸಂಚಾರಿ, ನೀವು ತ್ರಿಲೋಕ ಸಂಚಾರ ಮಾಡುತ್ತೀರಿ, ನಮಗೆ ಗೊತ್ತಿಲ್ಲದ ಸಂಗತಿ ಯಾವದಿರಬಹುದು. ಹಾ ನಿಮ್ಮ ಮೊಮ್ಮಗಳಾದ ರತಿ ದೇವಿಯ ಲಗ್ನ ಮಾಡಬೇಕೆಂದು ಅನೇಕ ದೇಶಗಳಲ್ಲಿ ನಿಮ್ಮ ಮೊಮ್ಮಗಳಾದ ರತಿ ದೇವಿಗೆ ಲಗ್ನ ಮಾಡುವ ಬಾರ ನಿಮಗೆ ಬಯಸುತ್ತೇನೆ. ಸ್ವಾಮಿ ಹಾಗಾದರೆ ಮಹಾರಾಜರೇ ಅದು ಯಾತಕ್ಕಂದರೆ ಅದೇ ಯಾತಕ್ಕೆ ಮಹಾರಾಜರೇ ನಮಗೆ ಸರಿ ಬಾರದ ಆ ಕೃಷ್ಣನ ಸುದ್ದಿಯನ್ನ ನಮಗೆ ಸರಿ ಬರುವ ಅಂತಾವರನು ಎಲ್ಲಿರುವನು ಅವನನ್ನು ಕರೆಯಿಸಿ ನನ್ನ ಮಗಳಾದ ರತಿ ದೇವಿಗೆ ಲಗ್ನ ಮಾಡಿ ಕೀರ್ತಿಯ ಪಡೆಯಬೇಕೆಂದು ಬೇಡಿಕೊಳ್ಳುವೆನು. ಮುನಿಮ ಇಚ್ಛೆಯನ್ನು ಬಿನ್ನಾವು ಹೋರಾಟ ಹಾಗಾದ್ರೆ ಮತ್ತೊಮ್ಮೆ ಹೇಳುವಂತ ಕೇಳು. ಅದೇನು ಚೆನ್ನಾಗಿ ಹೇಳುತ್ತಾನೆ. ಹೇಳ್ತೀನಿ ಕೇಳು. ಚೆನ್ನಾಗಿ ಕಮಲ ದ್ವಾರಕಾವತಿಯಲ್ಲಿ ಶ್ರೀಕೃಷ್ಣನ ಮಗನಾದ ಮನ್ಮಥನು 16 ವರ್ಷದವ. ಸ್ವಾಮಿ ಹಾಗಾದರೆ ಏನು ಮಾತನಾಡು. ವಿದ್ಯಾ ಬುದ್ಧಿಯಲ್ಲಿ ವಿಚಾರದವನು. ಆ ಹುಡುಗನ ರೂಪವನ್ನು ವರ್ಣಿಸುವುದಕ್ಕೆ ಆದಿಶೇಷನಿಗಾದರೂ ಅಸಾಧ್ಯವಾಗಿತ್ತು. ಆ ಮನ್ಮಥನಿಗೆ ನನ್ನ ಮಗಳನ್ನು ಪಟ್ಟ ಲಗ್ನವನ್ನು ಮಾಡಿ ರಾಜ ರವಿಕೋಟಿ ದೇಶ ಹೇ ಭಕ್ತ ಸೊನ್ನೆವಾದ ನಾಡವರೇ ದೇವರ ಮಲಗಡ್ಡ ಬಂದಾಗಲೇ ಏನು ದೊಡ್ಡ ಮನುಷ್ಯನಾಗಲಿಲ್ಲ. ಸ್ವಾಮಿ ಹಾಗಾದರೆ ನಾರಾಯಣ ಆ ಬಂಡಗೊಲ್ಲನ ಮಗನಿಗೆ ಮಗಳನ್ನು ಕೊಡು ಎಂದು ಹೇಳುವನೆಲ್ಲ ನಾಡಿಗೆ ಬಿಡಲೆ. ನಾರಾಯಣ ಓ ಮಣಿಪಂಗಮ, ನಾರಾಯಣ ನೀವು ಸಹ ಆ ದ್ರೌಪದಿಯ ಮಾತು ನಡೆಸಿಕೊಡಲೇ ಬಂದಂತೆ ತೋರುತ್ತದೆ. ನಿಮ್ಮ ಮಾತಿಗೆ ಮರಳಾಗಲಿಕ್ಕೆ ನಾನೇನು ದಟ್ಟನಲ್ಲ. ಪೂರ್ವದ ಇರ ಬರಣ ಬಂದರೆ ಉಪ್ಪರಿಗೆ ಮಳೆಯನ್ನು ಕೊಡು ಎಂದು ಕೇಳಿದರಂತೆ ಎನ್ನಗೆ ಸರಿಬಾರದ ಆ ಕೃಷ್ಣನ ಸುದ್ದಿಯನ್ನು ಈ ನುಡಿಸಭೆಯಲ್ಲಿ ಅದಮನ ಹೆಸರನ್ನು ಎತ್ತಿದರೆ ಮತ್ತಷ್ಟು ಕೋಪವು ದಕ್ಷಂದ ಸರಿಯುವುದು ನೋಡು. ನೀವು ಮಾತ್ರ ಪಕ್ಕದಲ್ಲಿ ಸುಮ್ಮನೆ ಇರುವುದಿಲ್ಲ. ಏನಾದರೂ ಒಂದು ತಂದೆ ಹತ್ತುತ್ತೆಯ ಒಂದು ಮನೆ ಜಂದೆ ಎಣಿಸುವ ಬುದ್ಧಿಯು ನಿಮ್ಮಲ್ಲಿ ಸಂಪೂರ್ಣ ತುಂಬಿರುವುದು. ಆದರೂ ಚಿಂತೆಯಿಲ್ಲ, ಈ ವೀರಯಂ ಹೇಗಾದರೂ ಇರಿಸಿಕೊಳ್ಳಿವೆ. ಇನ್ನು ಮೇಲೆ ಆ ಬಂಡ ಪುಂಡರೀಕಾಕ್ಷಕನ ಸುದ್ದಿಯಲ್ಲ ಎನ್ನ ಕರ್ಣಕ್ಕೆ ಹಾಕದಿರು ಮನಿಮ ಕರೆಯುವುದು ಎನ್ನಯ ಪಾಪ. ಓ ಕಮಲೇಂದ್ರ ಸತ್ವನಾಚಂದ್ರ ಸಿಟ್ಟಕ್ಕೆ ಸಿಟ್ಟೇತಕ್ಕೆ ಸೈರಿಸು ಸೈರಿಸು. ಎನ್ನ ಮೇಲೆ ಕೋಪ ತಾಳೋದಕ್ಕೆ ಕಾರಣವೇ ನೀನಾಗೆ ಕೇಳಿದರೆ ನಾನಾಗೆ ಹೇಳಿದೆ. ಇದರೊಳಗೆ ಎನ್ನದೇನು ತಪ್ಪಿದೆ ಎಲ್ಲ ಸಾರದೆ. ನಮ್ಮ ದೈವವೇ ಹೀಗಿದೆ, ಹಾಳು ಮಾಡುವುದೇನು. ಹೌದು ಸ್ವಾಮಿ. ಆದರೂ ಚಿಂತೆ ಇಲ್ಲ. ನಿನ್ನ ಮನಸ್ಸಿಗೆ ಬಂದಾಗ ಮಗಳ ಲಗ್ನವನ್ನು ಮಾಡು, ನಾನೇ ತಕ್ಕೆ ಹೇಳಲಿ. ಆದರೆ ಲಗ್ನಕ್ಕೆ ಮಾತ್ರ ನಮ್ಮನ್ನು ಮರೆಯಬೇಡ. ಇದೇ ಸಿಟ್ಟಿನಲ್ಲಿ ಮರೆತರೆ ನಾನೇನು ಮಾಡಲಿ ಮಹಾರಾಜರೇ.
ಇವತ್ತನ ಮದುವೆ ಬರಿ ಮಾಡಪ್ಪ ಯಪ್ಪ ಹೆಂಗ ಮಾಡಿ ದೊಡ್ಡ ಜಾಸ್ತಿ ಮಾಡಿಸ್ಬಿಡ ಗುಮ್ತಾನಕ ಸಾರಥಿ ಸ್ವಾಮಿ ನಾನು ಬಂದ ಕೆಲಸವಂತೂ ಸಂಪೂರ್ಣವಾಗಿ ಕೆಟ್ಟು ಕೆಟ್ಟ ಕೆಸರಾಗಿ ಕೂತೇನೆ ಕೆಲಸ ಇವತ್ತು ಆದರೂ ಚಿಂತೆ ಇಲ್ಲ ಪ್ರತಿದೇವಿ ಎಲ್ಲಿರುವಳು ತೋರಿಸುವಂತೆ ನಾವು ಸೂತ ಸುಗುಣ ಪಕ್ಷ ಅವ್ರ ಅಪ್ಪ ತಗೊಂಡಿಲ್ಲ ಮಗಳ ತಗೊಂಡ್ ನೆಡ್ತಾನಂತ ಬಂದಿಯಪ್ಪ ಬಾಂಗ್ಯಮ್ಮ ಸರಿಯಾದ ಬಂದಮ್ಮ ಅಮ್ಮ ಮಗಳೇ ನಿನಗೆ ಶುಭವಾಗಲಿ ಮೇಲೆ ಕೇಳುವಂತಳಾಗು ಸ್ವಾಮಿ ನಾರದರೆ ಅಮ್ಮ ಮಗಳೇ ಹೇಳವನು ಕೇಳರಿ ಅದೇನು ಚೆನ್ನಾಗಿ ಹೇಳಮ್ಮ ಮನೆ ಪಾದ ಮನೆ ಪಾದಕ್ಕೆ ಸ್ವಾಮಿ ನಾರದರೆ ಚೆನ್ನಾಗಿ ಕೇಳರಿ ಚೆನ್ನಾಗಿ ಹೇಳಮ್ಮ ಲೋಕ ಸಂಚಾರವೇ ಗಾನವು ಶರಣರೇ. ಲೋಕ ಸಂಚಾರವೇ ಗಾನವು ಶರಣರೇ. ಮುನಿ ಜನ ವಂದಿತರೆ, ಭಕ್ತ ಜನ ಪೂಜಿತರೆ. ಮುನಿ ಜನ ವಂದಿತರೆ, ಭಕ್ತ ಜನ ಪೂಜಿತರೆ. ಭಕ್ತ ವಿಮಾನೆ, ಭಕ್ತ ವಿಮಾನೆ. ಪಾದಕ್ಕೆ ನಮಿತೇನ. ಮೊರೆ ಪಾದಕ್ಕೆ, ಮೊರೆ ಪಾದಕ್ಕೆ, ಮೊರೆ ಪಾದಕ್ಕೆ. ಸ್ವಾಮಿನಾರದರೆ ಆ ಮಗಳ ನಿಮ್ಮನ್ನು ಕಂಡು ನನಗೆ ಬಹಳ ಸಂತೋಷವಾಯಿತು. ಹಾ ಯಾವ ಲೋಕವನ್ನು ಸಂಚರಿಸಿರಿ ಏನೇನು ವರ್ತಮಾನ ಇರುವುದು. ಹಾ ಚೆನ್ನಾಗಿ ಪ್ರೇಮಿರಿ ಸ್ವಾಮಿ, ಸಜ್ಜನ ಪ್ರೇಮಿ. ಅಮ್ಮ ರತಿದೇವಿ ಸ್ವಾಮಿನಾರದರೆ ಸುಮ್ಮನೆ ಈ ನಾರದರು ಬರುವುದುಂಟೇನೆ ಹುಚ್ಚಮ್ಮ ರೊಂಕ ತಗೊಂಬಂದ ರೊಂಕ ಹಾಗಾದ್ರೆ ಹಂಸ ಸಂಗತಿ ಹೌದಿರುವುದು ಪಾಪ. ಅಮ್ಮ ಮಗಳ ಹಾಗಾದ್ರೆ ಹೇಳುವನ್ನ ಕೇಳು ಚೆನ್ನಾಗಿ ಹೇಳೋಣಾದರೆ ಆಲಿಸುತ್ತೋತೆ ಬ್ರಹ್ಮಚರ್ಯ ವಿವರಿಸುತ್ತೇನೋ.
ಕನಕದಾಸನು ಶ್ರೀಹರಿಯನ್ನು ಪರಿತ್ತರಿಯಿಂದ ನಿಂದಿಸಿದನು. ದ್ರೌಪದಿ ಅಮ್ಮನವರನ್ನು ಪಡೆದಿಂದ ತಪ್ಪಿಸಿದನು. ಅದೇ ಸಮಯಕ್ಕೆ ನಾನು ಹೋಗಲು ಈರಪ್ಪನ ಸಿಟ್ಟು ತಂದು ವೀರಪ್ಪನ ಮೇಲೆ ಹಾಕಿದಂತೆ. ದ್ರೌಪದಿ ಅಮ್ಮನವರ ಸಿಟ್ಟು ತಂದು ನಮ್ಮ ಮೇಲೆ ಹಾಕಿ ನಮ್ಮನ್ನು ಬೈಯುವುದರೊಳಗಾಗಿ ನಮ್ಮ ದವರೆಲ್ಲ ಬಿಟ್ಟು ಹೋಯಿತು. ಇನ್ನು ಮೇಲೆ ಆ ಮನ್ಮಥನ ಆಟವನ್ನು ಬಿಟ್ಟು ಬಿಡುವವರು ನನಗೆ ಅಪ್ಪಣೆಯನ್ನು ಕೊಡಿ ಹೋಗದೆ. ಸ್ವಾಮಿ ನಾರದರೆ, ಅಮ್ಮನವರ ಈ ಸಂಗತಿಯನ್ನು ನಮ್ಮ ತಂದೆಯಾದ ಕಮಲರಾಜ ಚಕ್ರವರ್ತಿ ಬಳಿಗೆ ಹೋಗಿ ಕೇಳಿಕೊಳ್ಳುವೆನು. ಹಾ ನೀವಿನ್ನು ಸಂತೋಷದಿಂದ ಹೋಗಿ ಬಂದಿರಿ ಸ್ವಾಮಿ ಸತ್ಯನ ಪ್ರೇಮಿ. ಅವರೇ ನಿನ್ನ ಶರಣಾಗಲು ಶಂಕರ ವಿಲೋಲ ವಿನೋದ ವಿಹಾರೇ ಗಂಗಾಧರ ಜ್ಞಾನ ಗುಣಮಾಲ ಕರುಣ ಬಲೋಲ ವೀರೇಶಪ್ಪ ಇವರು ಮ್ಯಾನೇಜರ್ ಕೆಂಚಪ್ಪನವರಿಗೆ. ಪ್ರತಿದೇವಿ ನಿಮಗೆ ಮಂಗಳವಾಗಲಿ. ನಿನ್ನ ಹರಮನೆಯ ಬಿಟ್ಟು ಈ ಸಭೆಗೆ ಬಂದ ಕಾರಣವೇನು? ನಂದಿನಿ, ತಿಳಿಸಿ ನಿನ್ನ ಮದುವೆ ಯೋಜನೆ. ಅಪ್ಪಯ್ಯ, ಓ ಮಗಳೇ, ಸುಂದರವಾದ ಹರಮನೆಯನ್ನು ಬಿಟ್ಟು ಯಾತಕ್ಕೆ ಬಂದೆಂದು ಕೇಳುತ್ತಿರುವೆಯ? ಹೌದು ಮಗಳೇ. ಹಾಗೂ ತಂದೆ, ಓ ಮಗಳೇ, ಎಂತ ಅದ್ಭುತವಾದ ಕಾರ್ಯವನ್ನು ಮಾಡಿದೆಯಲ್ಲ ಅಪ್ಪಯ್ಯ. ನಾನೇನು ಮಾಡಿದ ಮಗಳೇ? ಹೇಳುವನೆ ಕೇಳು. ಹಾಗೆ ಹೇಳು ಮಗಳೇ. ನಿನ್ನ ಕೋಪವೋ ಎನ್ನ ಮನೆಗೆ ತಾವೋ. ನಿನ್ನ ಕೋಪವೋ ಎನ್ನ ಮನೆಗೆ ತಾವೋ.
ನನ್ನ ಚಿನ್ನದ ಗೊಂಬೆಯಾದ ಮಗಳೇ, ಅಪ್ಪಯ್ಯ ನಿನ್ನನ್ನು ಆ ಬಂಡಗೊಲ್ಲನ ಮಗನಿಗೆ ಮಗಳನ್ನು ಕೊಡು ಎಂದು ಕೇಳಲು ಆ ಮನ್ಮಥನಿಗೆ ಸರ್ವತಾ ಕೊಡುವುದಿಲ್ಲವೆಂದು ಹೇಳಿದರೆ ಆ ಮೂರ್ಖಳ ತುಂಬಿದ ಸಭೆಯಲ್ಲಿ ನಿಂತು ಬಾಯಿಗೆ ಬಂದಾಗ ಬಗಳಾಡಿ ನಿಂದೆ ಮಾತುಗಳನ್ನು ಹಾಡಿ ಈ ಸಭೆಯಲ್ಲಿ ನಿಂತು ರಂಭಾರುಡಿ ಮಾಡಿದನು. ಆದ ಕಾರಣ ಚಾಲದಿಂದ ಅವಳ ಕುತ್ತಿಗೆಯಂಪಿಡಿದು ಹೊರದಬ್ಬಿಸಿದರು. ಆ ಬಂಡ ಮುಂಡೆಯಾದ ದ್ರೌಪದಿಯ ಗುಡಿಗೆ ನಿನಗೆ ತೆಕ್ಕಬೇಕ ಮಗಳೇ, ನಡಿಯಂತಪುರಕ್ಕೆ ಇರರೆ. ಜನಕ ಮಗಳೇ, ಎಂದರೆ ನನಗೆ ಒಂದು ಮಾತನ್ನು ಕೊಟ್ಟಿರುವೆ. ಹೌದು ಮಗಳೇ, ನೆನಪಿರುವುದು ಮಗಳೇ. ಏನೆಂದು ಕೊಟ್ಟಿರುವೆ? ಚಿತ್ರ ಪಟಗಳನ್ನು ಧರಿಸಿಕೊಡುವೆನೆಂದು ಕೊಟ್ಟಿರುವುದು ಮಗಳೇ. ಅಪ್ಪಯ್ಯ ಮಗಳೇ, ನಿನ್ನ ಮನಸ್ಸಿಗೆ ಬಂದ ಪುರುಷರಿಗೆ ನಿನ್ನನ್ನು ಕೊಟ್ಟು ಲಗ್ನ ಮಾಡುವೆನೆಂದು ಹೇಳುವೆ. ಹೌದು ಮಗಳೇ, ಹೌದಲ್ಲವೇ? ಹೌದು ಮಗಳೇ. ಅಪ್ಪಯ್ಯ ಮಗಳೇ, ಈಗ ನನ್ನ ಮನಸ್ಸಿನಲ್ಲಿ ಮನ್ಮಥನ ಇರುವನು. ಏ ಮುಖ, ಆ ಬಂಡಗೊಲ್ಲನ ಮಗನಿಗೆ ಮಾತ್ರ ಕೊಡುವುದಿಲ್ಲ. ಅಪ್ಪಯ್ಯ ಮಗಳೇ, ಹೇಳುವನು ಕೇಳು. ಅದು ಏನು ಚೆನ್ನಾಗಿ ಮನ್ಮಥನೆಯನ್ನ ಗಂಡನ ನಿಜವೋ ಮನ್ಯರಾಜರ ತಂದೆ ಸುಧಾರ್ಯರೋ. ಮನ್ಮಥನೆಯನ್ನ ಗಂಡನ ನಿಜವೋ ಮನ್ಯರಾಜರ ತಂದೆ ಸುಧಾರ್ಯರೋ. ಅಪ್ಪಯ್ಯ, ಮಗಳೇ, ನೇನು ದ್ರೌಪದಿ ಅಮ್ಮನವರನ್ನು ಬೈದೆಯಲ್ಲ, ಸಹಜವಾಗಿ ಬೈದಿರುವ ಮಗಳೇ. ನೇನು ದೇವರ ರಾಜರನ್ನು ಮಾಡಿಕೊಡುವೆಯೋ ಅಥವಾ ನಾನು ಮಾಡಿಕೊಳ್ಳುವೆನು? ನಾನು ಮಾಡಿಕೊಡುವುದಿಲ್ಲ ಮಗಳೇ. ಅದು ಹುಚ್ಚು ಮಾತು. ಅದು ಯಾತಕ್ಕೆ ಹುಚ್ಚು ಮಾತು ಮಗಳೇ? ಜನಕ, ಮಗಳೇ, ಈ ಜನ್ಮದಲ್ಲಿ ಮನ್ಮಥನನ್ನು ಬಿಟ್ಟು ಅನ್ಯ ಪುರುಷರನ್ನು ನನ್ನ ತಂದೆ ಆದ ನಿನ್ನ ಸಮಾನವರೆಂದು ತಿಳಿದುಕೊಳ್ಳುವೆನು. ಜಗವಿಖ್ಯಾತಿ ಕಾಂತಿ ಕನಕ. ಹಾಗೂ ಎಲ್ಲ ಮುತ್ತು ಮೋಹದ ಮಗಳಾದ ರತಿದೇವಿ ಆ ಕೊಲ್ಲನ ಮಗನಿಗೆ ಲಗ್ನ ಮಾಡಿಕೊಡು ಎಂದು ಕೇಳಲು ಎಂಥ ಕಠೋರ ಮಾತುಗಳನ್ನು ಹಾಡಿವೆ. ಹೆತ್ತ ಮಾತನ್ನು ಹೇಳುತ್ತಿರುವೆನು. ಕುಮಾರೇ, ಅಪ್ಪಯ್ಯ, ನಿನ್ನ ನತ್ತಿಯ ಮೇಲೆ ಇನ್ನೂ ಸರಿಯಾಗಿ ಮಾಸ ಹಾರಿಲ್ಲ. ನಿನಗೇಕೆ ಇಷ್ಟೊಂದು ಚಲಾಕ? ನಿನ್ನ ಮಗಳಲ್ಲವೇ? ಸಣ್ಣಾಕೆಯಾಗಿ ತಂದೆ ತಾಯಿಗಳ ಮಾತಿನಂತೆ ಇರುವುದ ಬಿಟ್ಟು ನಿನಗೇಕೆ ಮುರುಗಿವೆ? ಎಂತ ಬಡಿವಾರದ ಮಾತುಗಳು ಈಗಷ್ಟೇ ಬಂದ ಆ ನಾರದರು ಏನಾದರೂ ಹೇಳಿಕೊಟ್ಟರೆ ಹೇಗೆ? ಅದೇ ಉತ್ತಮ. ನಿನ್ನ ಸಮವಯಸ್ಕರಾದ ರಾಜಪುತ್ರರ ಪೈಕಿ ನಿನಗಿಷ್ಟವಿದ್ದವರನ್ನು ಲಗ್ನ ಮಾಡಿಕೋ. ನಾನೇಕೆ ಬೇಡವೆನ್ನಲಿ? ಅವು ನನಗೆ ಬೇಕಿಲ್ಲ. ಈ ಕ್ಷಣವೇ ನಿನಗೆ ಸರಿ ಹೋಗುವ ಚಿತ್ರಪಟಗಳನ್ನು ಧರಿಸಿಕೊಡುವೆ. ಅದು ಮಗಳೇ, ತಂದೆ ತಾಯಿಗಳ ಆಜ್ಞೆಯಂತೆ ಆ ಮನ್ಮಥನ ಆಸೆಯನ್ನು ಬಿಟ್ಟು ನಾವು ತೋರಿಸಿದ ವರನನ್ನು ಲಗ್ನ ಮಾಡಿಕೋ. ಪ್ರತಿ ಎಲ್ಲ ಮುಂದೆ ತೋರಬೇಡ. ಅಧಿಕ ಪ್ರಸಂಗದಲ್ಲಿದ್ದ ಅಪ್ಪಯ್ಯ, ಮಗಳೇ, ಏನು ತರಿಸಿಕೊಡುವೆ? ಚಿತ್ರಪಟಗಳನ್ನು ತರಿಸಿಕೊಡುವ. ಯಾರಿಗೂ? ನಿನಗೆ. ನನಗೆ ಬೇಕಿಲ್ಲ. ರಾಜಾದಿರಾಜನಂದು ಚಿತ್ರಪಟಗಳನ್ನು ತರಿಸಿಕೊಡುವ. ಈ ಜನ್ಮದಲ್ಲಿ ಮನ್ಮಥನೇ ನನಗೆ ಪತಿಯು. ಮನ್ಮಥನನ್ನು ಬಿಟ್ಟು ಬೇರೆ ಯಾರಾದರೂ ಇದ್ದರೆ ಆ ಮನ್ಮಥನನ್ನು ಆಸೆಯನ್ನು ಬಿಟ್ಟು ನಾವು ತೋರಿ ತಂದೆ ಮಗಳೇ, ಏಕೆ ತಾರೆ ಸೋಲೆ
ತಂದೆ ಮಗಳೇ ನನಗೆ ಪ್ರೀತಿಯ ಪ್ರಿಯನೇ ಮನ್ಮಥನು. ಮನ್ಮಥನನ್ನು ಕರೆತು ಲಗ್ನದ ಕಾರ್ಯವನ್ನು ನಡೆಸು ತಂದೆ. ಇದನ್ನು ಕೇಳಲಿಕ್ಕೆ ನಾ ಬಂದೆ. ಅಮ್ಮ ರತಿದೇವಿ, ಅಮ್ಮಯ್ಯ, ಅಮ್ಮ ರತಿದೇವಿ, ನಿನ್ನಗೆ ನೆಟ್ಟಗೆ ಮಾತನಾಡಲಿಕ್ಕೆ ಬಾರದು. ಎಷ್ಟೊಂದು ಛಲಬೇಕೆ. ತಂದೆ ತಾಯಿಗಳ ಬೇಡವೆಂಬುವ ಮಾತು ಸಾಧಿಸಿದೆಯ ಮೂರ್ಖಳೇ. ನಿನಗೆಷ್ಟು ತಿಳಿದು ಆ ಕೊಲ್ಲನ ಸಂಗತಿ ಎನ್ನು ಒಂದು ಸಾರಿ ಆ ಕೊಲ್ಲನ ಸುದ್ದಿಯನ್ನು ಎತ್ತಿದರೆ ಬಳಿಯ ನನ್ನ ಕಾಲುಗಳನ್ನು ತಿಳಿದು ಕೆಂಪುಯ ತಿರುಗಿ ಈ ಭೂಮಂಡಲಕ್ಕೆ ಅಪ್ಪಳಿಸಿ ಬಿಡಿವೆ. ನೀನು ಸತ್ತರೂ ಚಿಂತೆ ಇಲ್ಲ. ಒಂದು 2 ದಿವಸ ಹತ್ತು ಮರೆತು ಬಿಡಿವೆ. ಸುಮ್ಮನೆ ಆಟವನ್ನು ಬಿಡು. ಬಳಿವೆ ಬಳಿವೆ ಎಲೈ ಸಾರದೆ. ಈ ಮೂರ್ಖರಿಗೆ ಬುದ್ಧಿಯಂಪೇಳಲು ನಮ್ಮ ಕಾಂತೆಯ ಬರೆಯಲ ಸಾರದೆ. ಅದಿಗಾಗ್ತದೆ. ನಿಮ್ ಇಷ್ಟದಂತೆ ಆಗಲಿ ಭೂಪತಿ. ನಾನು ಅರ್ಧ ಗಂಟೆ ಮುಕ್ಕಡಿ ಕರೆ ಹೇಳ್ಬಿಟ್ಟಪ್ಪ. ನನ್ನ ಮಗಳು ಜಗಳ ಬೇಕಂತ ಕರೆ ಕಳಿಸಿ ನೋಡುವ. ಕಾಂತ, ಕಾಂತಿ, ಅರಮಂದಿರದಲ್ಲಿ ವಿಶ್ರಾಂತಿಯನ್ನು ಪಡೆಯುತ್ತಿದ್ದೆ. ನನ್ನನ್ನು ಕರೆಸಿದ ಕಾರಣವೇನು ಕಾಂತ? ಅಯ್ಯೇ ಎನ್ನ ಪ್ರಾಣಕಾಂತಿ, ಪ್ರಾಣಕಾಂತ, ಈ ನಮ್ಮ ಕುಮಾರಿಯು ಎನ್ನ ಮಾತನ್ನು ಧಿಕ್ಕರಿಸಿ ಆ ಬಳಿಗೆ ಆ ಮನ್ಮಥನೇ ಎನ್ನ ಗಂಡನೆಂದು ಎಂಥ ಕಠೋರವಾದ ಮಾತುಗಳನ್ನಾಡುವ. ಮದುವೆ ಮಾಡಿಕೊಟ್ಟು ಬಿಡೋಣ. ಆ ಮನ್ಮಥನ ಬಗೆದು 12 ಲಗ್ನವಾಗುವುದೆಲ್ಲವೆಂದು ಹೇಳಿದರೆ ಎನ್ನ ಈ ಜನಕನ ಭಯವಿಲ್ಲದೆ ತನ್ನ ಹಠವನ್ನೇ ಸಾಧಿಸುತ್ತಿರುವಳು. ಹೇ ಸುಂದರಿಯೇ, ಸುಂದರ, ಆದ ಕಾರಣ ಈ ಮೂರ್ಖನಿಗೆ ಬುದ್ಧಿ ಎಂಬೇಳು ಆ ಮನ್ಮಥನ ಆಸೆಯನ್ನು ಬಿಡಲು ಕಾಂತಿಯೇ. ಈ ಮಧ್ಯೆ ಹಾಗೆ ಆಗಲಿ ಕಾಂತ. ಕಾಂತಿ, ಅಮ್ಮ ಮಗಳೇ, ಅಮ್ಮ ಜನನಿ, ಒಂದೇ ಹಠವನ್ನು ಹಿಡಿಯಬೇಡ. ಮನ್ಮಥನ ಆಸೆಯನ್ನು ಬಿಡು. ತಂದೆ ತೋರಿಸಿದ ವರನನ್ನು ನೋಡಿ ಲಗ್ನ ಮಾಡಿಕೋ ಮಗಳೇ. ಮಾಡಬೇಡ ತಂದೆ ತಾಯಿಯೊಡನೆ ರಗಳೆ. ಅಮ್ಮ ಜನನಿ, ಮಗಳೇ, ನೀವು ಎಷ್ಟು ಮಂದಿ ಹೇಳಿದರು ಮನ್ಮಥನನ್ನ ಬಿಟ್ಟು ಅಂಧ ಪುರುಷರನ್ನು ನಾನು ಸರ್ವತಾ ಮಾಡಿಕೊಳ್ಳುವುದಿಲ್ಲ ತಾಯಿ. ಪ್ರತಿಯತ್ತ ದಿರುಬಾಯಿ. ಬುದ್ಧಿ ಹೇಳಲು ಬಂದ ತಾಯಿಯನ್ನು ಮುಚ್ಚು ಬಾಯೆಂದು ಹೇಳುವಿಯಾ ಮಗಳೇ? ಅಮ್ಮಯ್ಯ, ಕೀರ್ತಿ ಚಿಕ್ಕದಾದ್ರೂ ನಿಂದು ಮೂರ್ತಿ ಬಹಳ ದೊಡ್ಡದು ತಾಯಿ. ತಾಯಿ, ಅಮ್ಮಯ್ಯ, ಸ್ವಲ್ಪ ಸಮಯ ಬರೋವರೆಗೆ ಕಾಯಿ. ಅಮ್ಮ ವಾತಾವರಣ ಬೇಸಿಲ್ಲ, ಕೊಟ್ಬಿಡ್ರು. ಮನೆಗೆ ಇಟ್ಟಕಣ ಡೇಂಜರ್ ನೋಡ್ರು. ನೋಡೋಗ್ತಾರಂತೆ. ನಾನು ಬಾಜಾರದ ಹೇಳಮ್ಮ. ಕಾಂತಿ, ಹೇಳುವನೆ ಕೇಳು. ಅದೇನು ಚೆನ್ನಾಗಿ ಹೇಳು. ಎದ್ದ ಕೈ ಹಿಡಿದ ವಸುದೇವ, ಎದ್ದ ಬಾವಿಗೆ ಮಹಾದೇವ. ಎನ್ನ ಕೈ ಹಿಡಿದ ವಸುದೇವ, ಎನ್ನ ಬಾವಿಗೆ ಮಹಾದೇವ. ಮಗಳನ್ನು ಮಹಾದೇವ
ಒಂದೇ ಹಠವನ್ನು ಹಿಡಿದಿರುವಳು. ಮಗಳ ಇಚ್ಛೆಯಂತೆ ಮನ್ಮಥನಿಗೆ ಕೊಟ್ಟು ಲಗ್ನವನ್ನು ಮಾಡೋಣ ಕಾಂತ, ನೀನು ಬಲು ಮುಖ್ಯವಂತ. ಹಾಗೆ ಕಮಲ ಮುಖವಲ್ಲ ಕಮಲ ಜ್ಯೇಷ್ಠ ಸಾಯುವ ಬಂಧನ ಸುದ್ದಿಯನ್ನು ಈ ಸುದ್ದಿಯನ್ನು ಈ ನುಡಿ ಸಭೆಯಲ್ಲಿ ನಿಂತು ಆಗಮನ ಎಲ್ಲ ಕಳದಲ್ಲಿ ಮೆರೆಯುವ ಚಂದ್ರಾಯನಿಂದ ನಿನ್ನ ಪ್ರಾಣವನ್ನು ತೆಗೆದು ಮೃತ್ಯು ದೇವತೆಗಳಿಗೆ ಭಾಗಿನವಾಗಿ ಪಟ್ಟು ಬಿಡುವೆ. ಸುಮ್ಮನೆ ಬಾಯಿ ಮುಚ್ಚಿಕೊಂಡು ನಡೆಸದೆ ಹೆಚ್ಚಿಗೆ ಮಾತನಾಡಬೇಡ ಚಕ್ರದ. ಗೋಸ್ವಾಳ ಗ್ರಾಮದಲ್ಲಿ ಇದೇ ರತಿ ಕಲ್ಯಾಣದಲ್ಲಿ ಮನ್ಮಥನ ಪಾತ್ರವನ್ನು ಹೆಸರಾಗುವಂತೆ ಆಡಿದಂತ ಪಂಪರಗೌಡನವರು ಮೇನೇಜರ್ ಅಂತ ಸಿದ್ದಪ್ಪಣ್ಣವರಿಗೆ 1001 ರೂಪಾಯಿ ಮತ್ತು ಮೇನೇಜರ್ ಅಂತ ಭೀಮಪ್ಪಣ್ಣವರಿಗೆ 1001 ರೂಪಾಯಿ ಎಂದು ಬಹುಮಾನ ಪ್ರದಾನ ಮಾಡಿರ್ತಾರೆ. ಅವರಿಬ್ಬರು ಅದು ಹೇಳ ಚೆನ್ನಾಗಿ ಹೇಳೋದು. ಜನಕ ಹಾಲು ಚೆನ್ನ ನುಡಿಯ ಜನಕ ಹಾಲು ಚೆನ್ನದ ಹಿತ ನುಡಿಯ ಅಂದೆ ಚೆನ್ನಾಗಿ ಕೇಳಪ್ಪಯ್ಯ. ಹಾಗೆ ಜನಕ
ತಂದೆ ಮಗಳೇ ಆಗ ನಾನು ತೆರೆಗೊಟ್ಟಿ ಬೇಡಿಕೊಂಡೆನು. ಅದಕ್ಕೆ ಪರಶುವನು ಅಂದದ್ದೇನೆಂದರೆ, ಅದೇನು ಮಗಳೇ? ನಿನ್ನ ಗಂಡನ ಅಪ್ಪಣೆಯ ಗರ್ಭದಲ್ಲಿ ಜನಿಸುವನು, ಆಗ ನಿನ್ನ ಗಂಡನ ದರ್ಶನವಾಗುವುದು ಎಂದು ಹೇಳಿದ ಕಾರಣ ನಾನು ನಿನ್ನ ಉದರದಲ್ಲಿ ಜನಿಸಬೇಕಾಯಿತು. ಜನಕ ಹೀಗಿತ್ತು ನನ್ನ ಪೂರ್ವ ಜನ್ಮದ ವೃತ್ತಾಂತ. ಅಹೋ ಎನ್ನ ಕೂಸೆ, ನಿನ್ನ ಪೂರ್ವ ಜನ್ಮದ ವೃತ್ತಾಂತವನ್ನು ಕೇಳಿ ಎನ್ನಗೆ ಪರಮಾಶ್ಚರ್ಯವಾಯಿತು, ಮಿತಿಯಿಲ್ಲದಷ್ಟು ಸಂತೋಷವಾಯಿತು. ಇನ್ನು ಏತಕ್ಕೆ ತಡ ಮಗಳೇ? ಈ ಕ್ಷಣವೇ ನಿಮ್ಮ ಮನ ಇಷ್ಟದಂತೆ ವೀರಿಕೇತನನ್ನು ಕರೆಯಿಸಿ ಲಗ್ನ ಮಾಡಿಕೊಡುವನು. ನಿನ್ನ ಸಂಗತಿಯನ್ನು ತಿಳಿಯದೆ ಆ ದ್ರೌಪದಿಯನ್ನು ಬೈದದ್ದು ಎನ್ನ ದೊಡ್ಡ ತಪ್ಪಾಯಿತು. ಈಗ ನಾನು ಕರೆದರೆ ಆ ತಾಯಿಯೋ ಬರುವಳೋ ಎಲ್ಲವೇ ಬಾರದಿರುವಳು. ಜಾಗೃತಿಯಿಂದ ನೀನೇ ಹೋಗಿ ಆ ದ್ರೌಪದಿಯ ಚರಣಗಳಿಗೆ ಎರಗಿ ಬರಿ ಬರಿ ಎಂದು ಬೇಡಿಕೊಂಡು ಮನ ಕರಗಿಸಿ ನಮ್ಮ ಮಂದಿರಕ್ಕೆ ಕರೆದುಕೊಂಡು ಬಾರದೆ ಹೋಗಲಿ ಜಾಗೃತಿ. ನಿನ್ನ ಇಷ್ಟದಂತಾಗಲಿ ತಂದೆ. ಇವರು ಪ್ರತಿ ಪಾತ್ರ ಮಾಡಿದಂತವರಿಗೆ 101 ರೂಪಾಯಿಯನ್ನು ಬಹುಮಾನ ಪ್ರಕಾರ ಮಾಡಿರ್ತಾರೆ. ಅಪ್ಪ ಸಾರಥಿ, ಅಮ್ಮ ಜನನಿ, ದ್ರೌಪದಿ ಅಮ್ಮನವರು ಎಷ್ಟು ದೂರ ಹೋಗಿರಬಹುದು? ಅಮ್ಮ ಹೇಳ್ದ ಕೇಳ್ದ ಹೋಗಿ ಹೇಳಂಗೆ ಅಮ್ಮ. ಆಧಾರ್ ಕಾರ್ಡ್ ಕಂಡು ಹೊಂಟ್ಬಿಟ್ಲ ಎಷ್ಟು ದೂರ ಹೋಗಿ ಅಂತ ಹೆಂಗಲ್ಲಮ್ಮ. ಆ ತಾಯಿಯ ಹತ್ತಿರಕ್ಕೆ ಹೋಗಿ ನಿಲ್ತಾರಕ್ಕೆ ವಿಶ್ರಾಮ. ನಾವು ಬಗಲ್ ಫ್ರೀ ಬಸ್ ಬರ್ಬೇಕಲ್ಲ. ಯಾರೋ ಏನ್ ನೋಡಿ ಅಮ್ಮ ದ್ರೌಪದಿ, ನಾನು ಎದುರು ಬಂದಿರುವನು, ನಿಲ್ಲು ನಿಲ್ಲು. ಅಪ್ಪ ಸಾರಥಿ, ಅಮ್ಮ ಜನನಿ, ಇವಳು ತಂದೆಯ ಮಾಡಿದ ಮರ್ಯಾದೆಯೇ ಸಾಕು. ಅಮ್ಮ ನೋಡಿ ನೆನೆಸ್ಕೊಂಡ್ಬಿಟ್ರೆ ಆಯ್ತು. 3 ದಿನ ಮುಂದಿಲ್ಲ ಅಮ್ಮ. ನಾನು ಫಸ್ಟ್ ಇವಳ ಕಡಿಮೆ ನಮಗೆ ಯಾಕಮ್ಮ ನಾನು ಹೇಳಲ್ಲ. ಗೋಸ್ಮಾಳದಾಗದೇವ ಬುದ್ಗುಂಟಾಗದೇವ ಅಂತ ಕೇಳಲ್ಲ. ನಡೆ ಮಾಯಮ್ಮ ಗೋಸ್ಮಾಳ. ದ್ರೌಪದಿ ನಿಲ್ಲು ನಿಲ್ಲು. ನನ್ನ ಕಡೆ ನನ್ನ ಗಂಡನೆಂದು ಬ್ರಹ್ಮ ಲಿಖಿತವಿರುವುದು. ಇದನ್ನು ತಪ್ಪಿಸಲು ಧಾರಿಂದಲೂ ಸಾಧ್ಯವಿಲ್ಲ. ಎಲ್ಲ ಮುಖವನ್ನು ನೋಡಿ ನಮ್ಮ ಹೊರ ಮಂದಿರಕ್ಕೆ ಹೋಗಿ ನಡೀತಾಯಿ. ಅಮ್ಮ ಆರತಿ, ನನ್ನ ಮತನಿಗೆ ನಿನ್ನನ್ನು ಕೇಳಲು ಬಂದರೆ ನಿಮ್ಮ ತಂದೆಯು ತುಪ್ಪಿದ ಸಭೆಗಳಿಗೆ ಬಾಯಿಗೆ ಬಂದಂತೆ ಮಾತನಾಡಿದ ನನ್ನ ಕರೆ ಬಿಡದು ತಪ್ಪಿಸಿದ. ನಾನು ಸರ್ವತಾ ಬರಲಾರೆ ಮಗಳೇ, ಮಾಡಬೇಡ ನೀಡಲೇ. ಅಮ್ಮ ದ್ರೌಪದಿ, ನನ್ನ ಮುಖವಾದರೂ ನೋಡಿ ನಮ್ಮ ಹೊರ ಮಂದಿರಕ್ಕೆ ಹೋಗಿ ನಡೀತಾಯಿ. ಇಷ್ಟದಂತಾಗಲಿ ರತಿ. ಕೊತ್ತರಪ್ಪನವರು ವೀರೇಶಪ್ಪ ಇವರು ಮ್ಯಾನೇಜರ್ ಆದ ಸಿದ್ದಪ್ಪ ಅವರಿಗೆ 201 ರೂಪಾಯಿ, ದೇವಣ್ಣವರಿಗೆ 201 ರೂಪಾಯಿ, 101 ರೂಪಾಯಿ ಅವರಿಗೆ 201 ರೂಪಾಯಿ ಮತ್ತು ಕಲ್ಕೊಂಡಪ್ಪ ಅವರಿಗೆ 201 ರೂಪಾಯಿಯನ್ನು ಬಹುಮಾನ ಪ್ರಕಾರ ಮಾಡಿದ್ದಾರೆ. ಅಹೋ ಜನಕ, ಅಹೋ ಮಗಳೇ, ನೀನು ಹೇಳಿದಂತೆ ದ್ರೌಪದಿ ಅಮ್ಮನವರನ್ನು ಕರೆದುಕೊಂಡು ಬಂದಿರುವೆನು. ಜನಕ, ಮಗಳೇ, ಆ ತಾಯಿಗೆ ಮರ್ಯಾದೆಯನ್ನು ಕೊಟ್ಟು ಕಳಿಸಿಕೊಡು. ಮರ ಏನು ರೊಕ್ಕನ ಹೋಗಿ ಅದನ್ನೊಂದು ಹಾಕ್ತಾರೆ. ಅಮ್ಮ ದೃಪದಲೆಮ್ಮಿಲಿಯಾದ ದ್ರೌಪದಿಯೇ, ಎನ್ನನ್ನು ಕಾಪಾಡು, ಎನ್ನ ತಪ್ಪನ್ನು ಕ್ಷಮಿಸು, ಸಮಾಧಾನ ವಹಿಸು, ಈ ಪೀಠವನ್ನು ಅಲಂಕರಿಸು. ಊದ್ಕೊಂಡ್ಬಿಟ್ಟವ ಬಾಯಮ್ಮ. ಬಾಯಿ ಬಂದ ಬೈದ್ಬಿಟ್ಟೆ. ಒಳ್ಳೆ ಸಮಸ್ಯೆ ಹೆಂಗ್ ಬರ್ತಾಳೆ ಇವಾಗ. ಎನ್ನನ್ನು ನಿನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಗನೆಂದು ಭಾವಿಸು, ನಾನು ಮಾಡಿದ ಅಪರಾಧವನ್ನು ಕ್ಷಮಿಸು. ಅಹೋ ಎಲ್ಲ ಸುಂದರಿಯಾದ ಕುಮಾರಿಯಲ್ಲ, ಇದರಿಂದ ಮನ್ಮಥನಿಗೆ ಕೊಟ್ಟು ಲಗ್ನವನ್ನು ಮಾಡಿಕೊಡಿದೆ. ಆದ ಕಾರಣ ನಿಮ್ಮ ಅಣ್ಣರಾದ ಶ್ರೀಕೃಷ್ಣ ಬಲರಾಮನನ್ನು ನಾಳೆ ಉದಯಕ್ಕೆ ಕರೆದುಕೊಂಡು ಬಂದಿರಮ್ಮ ದ್ರೌಪದಿ. ಹೋಗಿ ನಿಜ ಕೃತೆ. ಅಮ್ಮ ಚಕ್ರವರ್ತಿ, ಅಮ್ಮ ದ್ರೌಪದಿ, ಏನು ಹೇಳಿದೆ? ಎಲ್ಲ ಮಗಳನ್ನು ಕೊಡ್ತೇನೆ ಅಂತ ಹೇಳಿದೆ. ಇವಾಗ ಹೆಂಗ್ ಮಾಡ್ಕೊಂತಾಳ ಅಮ್ಮ? ಯಾರಿಗೆ? ನಿಮ್ಮ ಮನ್ಮಥನಿಗೆ, ನಿಮ್ಮ ಅಣ್ಣನ ಮಗನಿಗೆ. ನಿನ್ನ ಮಗಳ ನಮಗೆ ಬೇಕಾಗಿತ್ತು. ಅಲ್ಲ ಕೊಡ್ತಾನೆ ಬೆಟ್ಟಾಗಿ ವರದಕ್ಷಿಣೆ ಕೇಳ ನೋಡೋಣ ಏನ್ ಕೊಡ್ತಾನೆ ನೋಡೋಣ. ಅವ ಬೈದಾನ. ಅಣ್ಣಯ್ಯ, ಅಹೋ ತಂಗಿ, ನಾಳೆ ಸರ್ವರು ಉದಯಕ್ಕೆ ನಾವು ಲಗ್ನಕ್ಕೆ ಬರಬೇಕು. ನಾನು
ಅರ್ಜುನ ಭೀಮಾರ್ಜುನರಾಗಿರ್ಬೇಕು, ಭೀಮಾರ್ಜುನರಾಗಿರ್ಬೇಕು. ಕೃಷ್ಣ 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 ನಾಗರಾಜ ಇವರು ಇದೇ ನಾಟಕದಲ್ಲಿ ಮೇನೇಜರ್ ಅಂತ ಕೆಂಚಪ್ಪನವರಿಗೆ 101 ರೂಪಾಯಿ ಮತ್ತು ಏನು ಮಾಡಲಿಕ್ಕೆ ದಶೆ ಎಂತಕ್ಕೆ ದೇವ? ಪಂಚಕ್ಕೆ ಹೋದ ದ್ರೌಪದಿಯು ಇದುವರೆಗೂ ಬರಲಿಲ್ಲ. ದ್ರೌಪದಿಯ ಕನ್ಯೆಯನ್ನು ಧರಿಸೋ ಎಲ್ಲವೋ ಇದೆ. ರಾಮಸ್ವ, ನಿನ್ನ ಸಗನಾದ ಎಣ್ಣೆಗೆ ಎಂಥ ಚಿಂತೆಯನ್ನು ಉಂಟು ಮಾಡಲಿ. ಅವಧಿ ದೇವ ಮೊದಲ ಕೃಷ್ಣನಾಗಿ ಜನರಿಗೆ ಸರ್ವದಾವನ್ನು ತೋರಿಸಲಾಗಿದೆ. ಅಯ್ಯೋ, ಈ ದೊಡ್ಡ ಪರ್ವತವನ್ನೇ ಇಷ್ಟು ಪ್ರಾಣ ತ್ಯಾಗವನ್ನು ಮಾಡಿಕೊಳ್ಳಬೇಕು. ಈ ಸ್ಥಿತಿಯನ್ನು ದಾರವನ್ನು ಹೇಳಬಾರದು. ನಾವು ಅಣ್ಣಯ್ಯ, ನಾನು ನಿಮ್ಮ ಮಾರ್ಗವನ್ನೇ ನಿರ್ಮಿಸುತ್ತಿದ್ದೇನೆ. ಅಣ್ಣಯ್ಯ, ನಿನ್ನ ಮುಖ ಭಾವವನ್ನು ನೋಡಿದರೆ ನೀನ ಹೋದ ಕಾರ್ಯವು ಗುಣಿಸಿದಂತೆ ಕಾಣುತ್ತದೆ. ಅಣ್ಣಯ್ಯ, ಸರಳ ವಿಷಯ ಸಾಂಗವಾಗಿ ಕೆಲಸ ಎನ್ನ ಅನುಮಾನವನ್ನು ಬಿಡಿಸ ತಂಗಿ ಮಂಗಳ. ಓಹೋ ಅಣ್ಣಯ್ಯ, ನೀನು ಎಷ್ಟು ಮಾತ್ರಕ್ಕೂ ಚಿಂತೆಯನ್ನು ಮಾಡಬೇಡ. ನಾನವರ ಹೇಳಿಕೆಯಂತೆ ಕಮಲಾವತಿಗೆ ಹೋಗಿ ಕಮಲರಾಜನ ಮಗಳಾದ ರತಿದೇವಿಯನ್ನು ಎನ್ನ ಅಳಿಯನಾದ ಮನ್ಮಥನಿಗೆ ನಾನು ಗೊತ್ತು ಮಾಡಿಕೊಂಡು ಬಂದಿರುವೆನು. ಅರ್ಜುನ ನೀನು ಚಿಂತೆಯನ್ನು ಬಿಟ್ಟು ಬಿಡ ಅಣ್ಣ. ಚೆನ್ನಾಗಿ ಹೇಳು ಅಣ್ಣಯ್ಯ. ಹೌದು ದೇವ. ಅಣ್ಣಯ್ಯ, ನಿನ್ನ ಧೈರ್ಯ ಸಾಹಸಕ್ಕೆ ಶ್ರೀಲೋಕದಲ್ಲಿ ನಾವು ಸರಿಯಲ್ಲ. ಅಣ್ಣಯ್ಯ, ಎನ್ನ ಪ್ರಾಣ ಸಂರಕ್ಷಣೆ ಮಾಡಿ ನೀನೇ ಎನ್ನ ಆಪ್ತ ಬಂದು, ನೀನೇ ಎನ್ನ ಕಾಮಧೇನು, ನೀನೇ ಎನ್ನ ಭಾಗ್ಯಲಕ್ಷ್ಮಿ. ನಿನ್ನ ಉಪಕಾರವನ್ನು ಎಷ್ಟು ವರ್ಣಿಸಿದರೂ ತೀರ. ತಂಗಿ ಇದ್ದರೆ ನಿನ್ನಂತ ತಂಗಿ ಇರಬೇಕು. ಬಾಬುಯ ಪಾಂಡವರ ಪತ್ನಿಯಾದ ದ್ರೌಪದಿ ತಡಮಾದ ಮನ್ಮಥನ ಲಗ್ನವನ್ನು ಮಾಡಿಕೊಂಡವರಮ್ಮ ತಂಗಿ ಪರಮಂಗಳ. ಅಣ್ಣಯ್ಯ, ಸಹೋದರಿ, ತಡ ಮಾಡದೆ ಮನ್ಮಥನ ಲಗ್ನವನ್ನು ಮಾಡಿಕೊಂಡು ಬಾ ಎಂದು ಹೇಳಿದೆಯಲ್ಲ. ಹೌದು ಸಹೋದರಿ. ಅಯ್ಯೋ, ನಾನು ಕಾಂತನನ್ನು ಹಾಸಿಗೆಯಲ್ಲಿ ಬಿಟ್ಟು ಬಂದಿರುವೆನು. ನಾನು ಹೋದ ಕೂಡಲೇ ಕಾಂತನು ಕ್ರೋಧವನ್ನು ತಾಳಿ ನನ್ನ ಶಿರಚ್ಛೇದನ ಮಾಡುವನೂ ಏನು. ಅಯ್ಯೋ, ನನಗೆ ಭಯವಾಗುತ್ತಿರುವುದು. ಶ್ರೀಪತಿ ತಿಳಿಸ ಮುಂದಿನ ಸಂಗತಿ. ದ್ರುಪದ ನಂದನಿಯಾದ ದ್ರೌಪದಿ ಶ್ರೀಪತಿ, ಅರ್ಜುನನ ಶಿರಛೇದನ ಮಾಡುವ ನಮಗೆ ಹೇಳಿಯಲ್ಲ. ಹೌದು ಅಣ್ಣಯ್ಯ. ಚಿಂತೆಯನ್ನು ಬಿಡು, ಧೈರ್ಯವನ್ನು ತಾಳು. ತಂಗಿ, ಅಣ್ಣಯ್ಯ, ಅರ್ಜುನ ನಡೆಗೆ ಹೋಗುವುದರೊಳಗಾಗಿ ಮುಂಚಿತವಾಗಿ ಗರುಡ ರಾಜನ ಕೂಡ ಲಗ್ನ ಪತ್ರವನ್ನು ಕೊಟ್ಟು ದೂರದಿಂದ ಅಲ್ಲಿಗೆ ಹುಟ್ಟಿಸಿದೆ. ನೀರಿನ ಕಳವಳ ಪಡದೆ, ಕಣ್ಣೀರು ಸುರಿಸದೆ, ಕಾಂತನನ್ನು ಕಾಣಲಿ ದ್ರುಪದ ಜಂಜಾಟೆ ಎಡನನ್ನ ಮಾಡಬಹುದು. ಅಣ್ಣಯ್ಯ, ಸಹೋದರಿ, ನಾನು ಹೋಗಿ
ಇದಕ್ಕಿನ್ನ ಮೇಲೆ ನಾವು ಐವರು ನೋಡಬೇಕು. ಅಪರಾಧವೆಂಬ ಹುರಿಯನ್ನು ಹೇಗೆ ಶಾಂತಿ ಮಾಡಿಕೊಳ್ಳಲಿ? ಜಾಗ್ರತೆಯಿಂದ ಚಂದ್ರಾಕಿತ ಬಣ್ಣದ ಹಟ್ಟಿಕ್ಕಿಲ್ಲದ ಇವುಗಳನ್ನು ಕಡಿದು ಕಣ್ಣುಗುಡ್ಡೆಗಳನ್ನು ಕಡೆಗೆ ತೆಗೆದು ಭೂಮಿಗೆ ಜಾಗ್ರತೆಯಿಂದ ಚಂದ್ರಾಕಿತ ಬಣ್ಣದ ಸಾರಥಿ ಜೀವನನ್ನು ನಿಮ್ಮ ಹೆಸರಂತಾಗಲು ಬರದಿ ಬೇರೆ ಭ್ರಷ್ಟಳ ನಿನ್ನ ಕೋಪವನ್ನು ಸೈರಿಸುವಲ್ಲವಾ? ಅದೆಷ್ಟು ಮಾತ್ರಕ್ಕೆ ಸಹಿಸುವುದಿಲ್ಲ. ಹೇಳುವಿನಿ ಕೇಳು. ಅದೇನೋ ಚೆನ್ನಾಗಿ ಹೇಳು. ಮೂರು ಲೋಕದ ವೀರ, ಮಹಾಭಾರತ ಬಾಳುವ ವೀರ, ನಡುಪಾಂಡವನ ಕೇಳೋ ಪೂರ್ಣ ಅದೇನೋ ಚೆನ್ನಾಗಿ ಹೇಳು. ದೇವಕಿ ತನಯ ಶ್ರೀಹರಿಯ ಅದೇನೋ ಚೆನ್ನಾಗಿ ಹೇಳು. ದೇವಕಿ ತನಯ ಶ್ರೀಹರಿ ಚಿನ್ಮಯ ಅಣ್ಣನ ಅನುಮತಿ ತೀರದ ಪರಿಸ್ಥಿತಿ ಸತ್ಯ ಪ್ರಮಾಣವು ಪ್ರಾಣಪತಿ ನಮೋ ಪ್ರೇಮಪತಿ. ಅದೇನೋ ಚೆನ್ನಾಗಿ ಹೇಳು. ಮಗನಿಗೆ ಮಗುವನ್ನು ನಿಶ್ಚಯ ಮಾಡಿದ ನನ್ನನ್ನು ಕೊಲ್ಲದಿರುವುದು ಎಷ್ಟು ಮಾತ್ರಕ್ಕೆ ಬಿಡಲಿಲ್ಲ. ಅಣ್ಣನಾದ ಶ್ರೀಕೃಷ್ಣನು 8 ದಿವಸದಲ್ಲಿ ಮನ್ಮಥನ ಲಗ್ನ ಮಾಡುವೆನೆಂದು ರುಕ್ಮಣಿಗೆ ಮಾತು ಕೊಟ್ಟು ದೇಶ ದೇಶಗಳು ತಿಳಿದರೂ ಎಲ್ಲಿಯೂ ಕನ್ಯೆಗಳಿದ ಸಣ್ಣ ನನ್ನನ್ನು ಸ್ವಪ್ನದಲ್ಲಿ ಪೂಜಿಸಲಿದೆ ಅಂತ ಹೇಗಂತೆ? ನಿನಗೆ ನಿದ್ರಭಂಗ ಮಾಡಬಾರದೆಂದು ನಾನು ಕಮಲಾವತಿಗೆ ಹೋಗಿ ಕನ್ಯೆಯನ್ನು ಗೊತ್ತು ಮಾಡಿಕೊಂಡು ಬಂದಿರುವೆ. ನನ್ನ ಮಾತು ನಿಜವೆಂದು ಅಂತ ಉಡವಂತ ಏನೇ ಪಾಂಚಾಲೆ ನೀನೆಂತ ವೈಮಾಲಿ ಮುಲ್ಲ ಶರಪಿತನಾದ ಶ್ರೀಕೃಷ್ಣನಲ್ಲಿಗೆ ಹೋಗುತ್ತಾನೆಂದು ಮಗಳಿದರ ನಿನ್ನ ವಚನ ಗುಣಗಳನ್ನು ಮೆಚ್ಚಲಿಕ್ಕೆ ಏನೇ ಕಪಟಿ ಅಂತ ನಿನ್ನ ವಚನ ಗುಣಗಳನ್ನು ಮೆಚ್ಚಲಿಕ್ಕೆ ನಾನೇನು ಹುಚ್ಚನಲ್ಲ. ಏನೇ ಕಪಟಿ ಚಟಗೆನ್ನು ಮಗಲಿದರೆ ದಿಟ್ಟ ಹಾಕಬಹುದೇ? ಆ ದಿನ ಹಾಲಕ್ಕೂ ಲೋಕದ ಸಂರಕ್ಷಣೆ ಕರ್ತನಾದ ಶ್ರೀಕೃಷ್ಣನಿಗೆ ಕನ್ಯೆ ದೊರೆಯಲಾರದೆ ಏನೇ ಭಂಡ ಮುಂಡೆ ನೀನೆಷ್ಟು ನಿನ್ನ ಮಗಲತನದ ಸುದ್ದಿಗೆಲ್ಲ ಗೆನ್ನ ಮುಂದೆ ಹೇಳಿ ಬರುವೆಯ? ಗೆಲ್ಲದ ತಂಟೆಗೆಲ್ಲ ಹಚ್ಚಿ ಶ್ರೀಧರ್ಮದ ಪುರಾಣವನ್ನು ಗೆನ್ನ ಮುಂದೆ ಬಿಚ್ಚಿದರು ರಾಣೆ. ದೇವಸ್ಥಳ ನನ್ನ ಮಾತಿನಲ್ಲಿ ನಿನಗೆ ನಂಬಿಕೆಯೇ ಇಲ್ಲವೇ? ಎಷ್ಟು ಮಾತ್ರಕ್ಕೆ ನಂಬಿಕೆವಿಲ್ಲ. ಕಮಲಾವತಿಯೋಳು ಕಮಲರಾಜನು